ಇಷ್ಟೆಲ್ಲ ಸಮಸ್ಯೆಗಳಿದೆ, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಇವೆಲ್ಲ ಕೇಳಬೇಕು ಅಂತ ಅನ್ಸಿದ್ದು ಯಾವತ್ತು ನಿಮ್ಮ ಆಫೀಸಲ್ಲಿ ಖಾಲಿ ಜನರು ಇರಲ್ಲ, ನೊಣ ಹೊಡಿತಾ ಇರ್ತೀರಿ, ಅವತ್ತು ನೀವು ಕೆಲಸ ಸರಿಯಾಗಿ ಮಾಡಿದಿರಿ. 24 ನೋಡಿದಾಗ ತಾಳಪ್ಪ ಇವ್ರು ನಮ್ಮ ಕಡೆ ಫಸ್ಟ್ ಕೆಲಸ ಮಾಡ್ರು, ಇದು ನಮ್ಮ ಕಡೆ ಇವ್ರು ಫಸ್ಟ್ ಫೈಲ್ ಮೂವ್ ಮಾಡ್ರು ಅನ್ನೋ ಲೆಕ್ಕಾಚಾರಗಳೇ ಜಾಸ್ತಿ ಇರೋ ಟೈಮಲ್ಲಿ ಒಂದು ಫೈಲ್ನ ಒಬ್ರು ಮನೆಗೆ ಕೊಡಬೇಕು, ಆ ಫೈಲಲ್ಲಿ ಅವ್ರಿಗೆ ಬೇಕಾಗಿದ್ದ ದಾಖಲಾತಿಗಳೆಲ್ಲ ಇರಬೇಕು. ಮುಖಾಮೋತಿ ನೋಡದೆ ಮುಲಾಜಿಗೆ ಬೀಳ್ದ ಸರ್ಕಾರಿ ಸ್ವತ್ತುಗಳನ್ನ, ಜಮೀನುಗಳನ್ನ ಗುರ್ತು ಹಾಕಿ ಅದನ್ನ ನಿವೇಶನ ಕೊಡೋ ಲೆಕ್ಕಾಚಾರ ಇವಕ್ಕೆಲ್ಲ ಕೈ ಹಾಕಿದಿರಿ ಅಂತ. ಇದು ಈಸಿ ಟಾಸ್ಕ್. ಸ್ವಲ್ಪ ಕಡೆ ಸಮಸ್ಯೆಗಳು ಇದ್ದೇ ಇರುತ್ತೆ, ಅಂದ್ರೆ ಊರವ್ರದಲ್ಲ. ಪರ್ಸೆಂಟೇಜ್ ಆಫ್ ಅಪ್ಲಿಕೇಶನ್ ಕ್ಲಿಯರ್ ಆಗೋದಿದೆಯಲ್ಲ, ಎಷ್ಟು ಪರ್ಸೆಂಟ್ ಆಗ್ತದೆ? ನನ್ನ ಆಸೆ ಇರೋದೇನ್ ಗೊತ್ತೇ, ಅರ್ಜಿ ಲೆಕ್ಕ ಹಾಕ್ಬಿಡಿ, ಎಷ್ಟು ಮನೆ ಐತೆ, ಎಷ್ಟು ಮನೆಗೆ ಎಲ್ಲಾ ದಾಖಲಾತಿಗಳನ್ನ ತಲುಪಿಸಿದ್ವಿ. ಜನ ಖುಷಿಯಾಗಿದ್ದಾರೆ, ಬಟ್ ಅಧಿಕಾರಿ ವರ್ಗ ಹಿಂಗ್ ಕರ್ಕೊಂಡೋಗಿ ವಾರಗಟ್ಟಲೆ ಟೆಂಟ್ ಹಾಕೊಂಡು ಕೆಲಸ ಮಾಡಿಸಿದಿರಲ್ಲ, ಅಧಿಕಾರಿಗಳ ಸಪೋರ್ಟ್ ಹೇಗಿದೆ ಅಂತ. ಎಷ್ಟು ಸ್ಟ್ರೆಸ್ ಐತೆ ಆ ಡಿಪಾರ್ಟ್ಮೆಂಟ್ಗಳಲ್ಲಿ. 85% ಜನ 60 ವರ್ಷಕ್ಕೆ ಮುಂಚೆ ತೀರೋಗವ್ರೆ. ಹೆಲ್ತ್ ಮತ್ತೆ ಎಜುಕೇಶನ್ ಸಂಬಂಧಪಟ್ಟ ಏನ್ ಮಾಡ್ಬೇಕು ಅಂತ ನನ್ನ ಗುರಿ ಇರೋದು ನಮ್ಮೂರು ಒಂದು ಪ್ರೈವೇಟ್ ಬಸ್ ಬರಬಾರ್ದು. ಹೆಲ್ತ್ ರಿಲೇಟೆಡ್ ಎಷ್ಟು ಜನ ಬಂದ್ರು, ಎಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋದ್ರು, ರೆಫರ್ ಮಾಡಿದ್ರಿ ನೀವು, ಎಷ್ಟು ಜನ ಕ್ಯೂರ್ ಆದ್ರು. ಒಬ್ಬ ಶಾಸಕನ ದಿನನಿತ್ಯ 100,000 ಕಾಲ್ ಬರುವಂತ ಸನ್ನಿವೇಶಗಳು, ಈ ಒತ್ತಡವನ್ನು ಹೇಗೆ ನಿಭಾಯಿಸ್ತೀರಿ? ಅದು ಸ್ವಲ್ಪ ಕಷ್ಟ. ಸಂಸ್ಥೆ ಕಟ್ಟು ಯಶಸ್ವಿಯಾಗಿ ನಡೆಸೋರು ಒಬ್ಬ ಶಾಸಕನ ಕೆಲಸ ಮಾಡೋದಕ್ಕೂ ಏನ್ ವ್ಯತ್ಯಾಸ, ಏನ್ ಅನ್ಸುತ್ತೆ ನಿಮ್ಗೆ ವ್ಯತ್ಯಾಸ ಅಲ್ಲಿಗೂ ಮತ್ತೆ ಇಲ್ಲಿಗೂ? ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ವಿ, ಇಲ್ಲೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದೀವಿ. ದರ್ಶನ್ ರವರ ಹೋರಾಟ ಏನಪ್ಪಾ ಅಂತ ಹೇಳಿ, ಬಡವರು ಸಾಮಾನ್ಯ ಜನರು ತಾಲೂಕ್ ಆಫೀಸ್ಗೆ ಅಲೆದು ಭ್ರಷ್ಟಾಚಾರದ ತಾಣವಗಳಾಗ್ಬಿಟ್ಟಿದೆ. ಇಲ್ಲಿವರೆಗೆ ನಾನೇ ನಿಂತು ಅಧಿಕಾರಿಗಳನ್ನ ಜೊತೆಗೆ ಹಾಕೊಂಡು ಕೆಲಸ ಮಾಡಲೇಬೇಕು ಅಂತ ಹೇಳಿ ಪಣೆ ತೊಟ್ಟು ದಿಟ್ಟ ಹೋರಾಟ ಮಾಡ್ಕೊಂಡು ಇಲ್ಲಿ ಬಂದು ಇವತ್ತು ಜನ ಇನ್ನು 10 ವರ್ಷ ಸರ್ಕಾರಿ ಆಫೀಸ್ಗೆ ಹೋಗ್ದಂಗೆ ಮಾಡಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್. 1 ರೂಪಾಯಿನೂ ಖರ್ಚಿಲ್ಲದಂತೆ ಕೆಲಸ ಇದ್ದ ಇರೋದು ಈಗ. ಯಾವತ್ತು ಜನ ನಮ್ಮ ತಾಲೂಕ್ ಆಫೀಸ್ಗೆ ಗ್ರಾಮ ಪಂಚಾಯತಿಗೆ ಬರೀಕಿಲ್ವೋ ಅವತ್ತು ನಮ್ಮ ಕೆಲಸ ಕಂಪ್ಲೀಟ್ ಕ್ಲಿಯರ್ ಆಗೈತೆ. ತಾಲೂಕ್ ಆಫೀಸ್ನೇ ತಂದಿಲ್ಲಿ ಮಡಿಕೊಂಡಂಗೆ ಎಲ್ಲ ಅಧಿಕಾರಿಗಳು ಇಲ್ಲಿ ಸಿಗ್ತಾರಲ್ಲ, ಇವತ್ತು ಹುಡುಕ ಬಂದು ನಾವೇನು ಕೇಳಿಲ್ಲ, ನಮ್ಮ ಕೆಲಸ ಮಾಡಿಸ್ಕೊಡಿ ಸ್ವಾಮಿ ಅಂತ. ತಾಲೂಕ್ ಆಫೀಸಲ್ಲಿ ಸಮಸ್ಯೆ ಏನು ಅನ್ನೋದನ್ನ ಅವರು ಚೆನ್ನಾಗಿ ಅರ್ತ್ಕೊಂಡಿದ್ದಾರೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ಆಫೀಸರ್ ಎಷ್ಟು ಜನ ಇಷ್ಟೊತ್ತವರೆಗೂ ಇರ್ತಾರೆ, ಅಷ್ಟೊತ್ತವರೆಗೂ ಕಾಯ್ಕೊಂಡು ಅರ್ಜಿ ಕೊಟ್ಟು ನೋಡಿ ನಮಗೆ ಬೇಜಾರಾಗ್ತಿತ್ತು. ಇಂಥ MLA ಸಿಗೋಕ್ಕೆ ಇಡೀ 224 ಜನತೆ ಯಾರೂ ಇಲ್ಲ. ವೀಕ್ಷಕರೇ ನಮಸ್ಕಾರ. ವಿಧಾನಸಭೆ 2023 ಶುರುವಾಗಿ ಆಗಲೇ 1.5 ವರ್ಷ ಆಗ್ತಾ ಬಂತು. ಬಹುತೇಕ 224 ಶಾಸಕರನ್ನು ಕೇಳಿದಾಗ ಡೆವಲಪ್ಮೆಂಟ್ ಏನು ಅಂದಾಗ ಬಹುತೇಕ ಮಂದಿ ಹೇಳೋದೇನು ಅಂದರೆ ಸರ್ಕಾರದಲ್ಲಿ ಗ್ಯಾರಂಟಿ ಜಾರಿ ಮಾಡಲಾಗಿ ಅನುದಾನ ಇಲ್ಲ, ಹಾಗೆ ಹೀಗೆ ಒಂದಷ್ಟು ಸ್ಟೋರಿಗಳನ್ನ ಹೇಳ್ತಿರ್ತಾರೆ. ಆದರೆ ನಾನೀಗ ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀನಿ. ಈ ಕ್ಷೇತ್ರದಲ್ಲಿ ಶಾಸಕರೇ ಏನು ಮಾಡಿದ್ದೀರಾ ಅಂತ ಕೇಳೋ ಕಾರ್ಯಕ್ರಮ ನಂದು. ಆದರೆ ಭಾಳಷ್ಟು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಈಗಾಗಲೇ ಇಲ್ಲಿನ ಶಾಸಕರಾದಂಥ ದರ್ಶನ್ ಪುಟ್ಟಣ್ಣಯ್ಯನವರು ಗ್ರಾಮದಲ್ಲಿ ಮನೆ ಬಾಗಿಲಿಗೆ ಸರ್ಕಾರವನ್ನು ತೆಗೆದುಕೊಂಡು ಹೋಗೋ ಕೆಲಸವನ್ನು ಮಾಡ್ತಾವ್ರೆ. ಅಂದರೆ ಪ್ರತಿ ಮನೆ ಬಾಗಿಲಿಗೂ ಸಹ ಅಧಿಕಾರಿಗಳು, ಅಂದರೆ ತಾಲೂಕ್ ಪಂಚಾಯಿತಿ ಇನ್ನಲ್ಲಿ ಏನು ಕೆಲಸ ಆಗಬೇಕು, ಗ್ರಾಮ ಪಂಚಾಯತಿಲಿ ಏನಾಗಬೇಕು, ಹೀಗೆ ಒಂದು ರೈತರು ಏನೇನು ದಿನನಿತ್ಯ ಸಮಸ್ಯೆಗಳನ್ನ ಅಧಿಕಾರಿಗಳ ಬಳಿ ಹೋಗಿ ಅನುಭವಿಸಿದ್ರು, ಅಲ್ದಾಡ್ತಿರೋದೆಲ್ಲ ತಪ್ಪಿಸೋ ಉದ್ದೇಶಕ್ಕೋಸ್ಕರ ಮನೆ ಬಾಗಿಲಿಗೆ ಅಧಿಕಾರಿಗಳು ಅನ್ನೋ ಕಾನ್ಸೆಪ್ಟ್ ನೋಡಿ ದರ್ಶನ್ ಪುಟ್ಟಣ್ಣಯ್ಯನವರು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹಳೇಬೀಡು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಾನೀಗ ಅಲ್ಲಿ ಬಂದಿದ್ದೀನಿ. ದರ್ಶನ್ ಪುಟ್ಟಣ್ಣಯ್ಯನವರು ಈಗ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಇಡೀ ದಿನ ನಾನು ಅವ್ರ ಜೊತೆ ಇರ್ತೀನಿ. ನನಗೆ ಭಾಳ ವಿಭಿನ್ನ ವಿಶೇಷ, ಯಾಕೆಂದರೆ BJP ಶಾಸಕರನ್ನ JDSನವ್ರನ್ನ ಕೇಳಿದ್ರೆ ನಾವೆಲ್ಲ ವಿರೋಧ ಪಕ್ಷದಲ್ಲಿದ್ದೀವಿ, ಶಿವಕುಮಾರ್ ದುಡ್ಡು ಬರ್ತಿಲ್ಲ ಅಂತ ಹೇಳ್ತಾರೆ. ಆಡಳಿತ ಪಕ್ಷದವ್ರನ್ನೂ ಕೇಳಿದಾಗಲೂ ಸಹ ಅನುದಾನದ ಸಮಸ್ಯೆಯನ್ನು ಸಹಜವಾಗಿ ಹೇಳ್ತಾರೆ. ಆದರೆ ದರ್ಶನ್ ಪುಟ್ಟಣ್ಣಯ್ಯ ಕೇವಲ ರೋಡು ಮೋರಿ ರಸ್ತೆ ಮಾಡೋದಷ್ಟೇ ಕಾರ್ಯಕ್ರಮ ಅಲ್ಲ, ಜನಗಳ ಮನೆ ಬಾಗಿಲಿಗೆ ಸರ್ಕಾರವನ್ನು ತೆಗೆದುಕೊಂಡು ಹೋಗಬೇಕು, ಅವ್ರ ಕಷ್ಟ ಸುಖವನ್ನು ಕೇಳಬೇಕು ಅನ್ನೋ ದಾಟಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇಡೀ ದಿನ ಅವ್ರ ಜೊತೆ ಇರ್ತೀನಿ. ಏನೇನು ಕಾರ್ಯಕ್ರಮ ಎಲ್ಲವನ್ನು ಕೂಡ ನಾನು ನಿಮ್ಗೆ ತಿಳಿಸ್ತೀನಿ. ಧನ್ಯವಾದ. ಮುಂದೆ ಹೋಗೋಣ ಬನ್ನಿ. ನಾನಾಗಲೇ ಹೇಳಿದೆ ನಿಮಗೆ, ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದ ಹಳೇಬೀಡಿನಲ್ಲಿದ್ದೀನಿ ಅಂತ. ಜನರ ಮನೆ ಬಾಗಿಲಿಗೆ ಕಾರ್ಯಕ್ರಮ ಇದೆಯಲ್ಲ, ಭಾಳಷ್ಟು ಜನ MLAಗಳನ್ನ ಸಂದರ್ಶನ ಮಾಡ್ತಿದ್ದೀನಿ, ಮಂತ್ರಿಗಳನ್ನ ಸಂದರ್ಶನ ಮಾಡ್ತಿದ್ದೀನಿ. ಒಂದಷ್ಟು ಜನ ಆಗಲೇ ಹೇಳೋದೇನು ಅಂತಂದರೆ BJP JDSನವರು ನಾವು ವಿಪಕ್ಷದಲ್ಲಿದ್ದೀವಿ, ಅನುದಾನ ಇಲ್ಲ ಅಂತ. ಕಾಂಗ್ರೆಸ್ನವರು ಇಲ್ಲ ಕೆಲಸ ನಡೀತಿದೆ, ಗ್ಯಾರಂಟಿ ಎಲ್ಲ ಕೊಟ್ಟಿದ್ದೀವಿ, ಕೆಲಸ ಮಾಡ್ತಿದ್ದೀವಿ ಅಂತ. ಬಟ್ ನನಗೆ ಈಗೂ ಕೆಲಸ ಮಾಡ್ಬೋದಾ, ಈ ಹಿಂದೆ ಮಾಡ್ತಿದ್ರು ಭಾಳ ಹಿಂದಿನ ಲೆಕ್ಕಾಚಾರದಲ್ಲಿ, ಬಟ್ ಈಗೂ ಕೆಲಸ ಮಾಡ್ಬೋದಾ ಅಂತ
ಈ ಕಾರ್ಯಕ್ರಮ ನೋಡಿದ್ಮೇಲೆ ಅನಿಸು ದರ್ಶನ್ ಪುಟ್ಟಣ್ಣಯ್ಯನವರು ಹೊಸ ರೀತಿಯ ಅನ್ನೋಕ್ಕಿಂತ ಜನಗಳಿಗೆ ಮೂಲ ಸಮಸ್ಯೆಗಳೇನೋ ಆ ದಿಸೆಯಲ್ಲಿ ಪರಿಹಾರ ಮಾಡೋ ದಿಸೆಯಲ್ಲಿ ಕೆಲಸ ಮಾಡ್ತಿದ್ದಾರೆ. ಮನೆ ಬಾಗಿಲಿಗೆ ಸರ್ಕಾರವನ್ನು, ಮನೆ ಬಾಗಿಲಿಗೆ ಅಧಿಕಾರಿಗಳನ್ನ ಕರ್ಕೊಂಡು ಹೋಗ್ತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಬೆಳಗ್ಗೆಯಿಂದ ನಿಮ್ಮ ಜೊತೆ ಇದ್ದೀನಿ, ನೋಡ್ತಿದ್ದೀನಿ. ಅಧಿಕಾರಿಗಳನ್ನೆಲ್ಲರೂ ಕೂಡ ಈ ಗ್ರಾಮ ಪಂಚಾಯತಿಗೆ ಕರೆಸಿದ್ದೀರಿ, ಅಧಿಕಾರಿಗಳು ಎಲ್ಲಿದ್ದಾರೆ, ಕೆಲಸ ಮಾಡಿಸಿದಿರಿ, ಮತ್ತು ಕಡೆ ಮನೆ ಬಾಗಿಲಿಗೆ ಹೋಗಿ ಸಮಸ್ಯೆ ಏನು ಅಂತ ಕೇಳ್ತಿದ್ದೀರಿ, ಅದನ್ನು ಪರಿಹಾರ ಮಾಡೋಕೆ ಕೊಟ್ಟಿದ್ದೀರಿ. ಈ ಕಾನ್ಸೆಪ್ಟ್ ಹೇಗೆ ಹುಟ್ಕೋತು? ಸೊ ಅದೇ ನಾವು ಎಲ್ಲ ಏನೇ ಕೆಲಸಗಳಾಗಬೇಕಾದ್ರೂ ಯಾವುದೇ ಡಿಪಾರ್ಟ್ಮೆಂಟಲ್ಲಾದರೂ ಅರ್ಜಿಯಿಂದ ಈಗ ನಾನು ಅಷ್ಟೇ, ಎಲ್ಲರೂ ಅಷ್ಟೇ, ಅದೊಂಥರ ನಮಗೆ ರೂಢಿ ಆಗ್ಬಿಡೈತೆ. ಅರ್ಜಿ ಬರಬೇಕು, ನಾವು ಕೆಲಸ ಮಾಡಬೇಕು. ಅಂದರೆ ಏನಾದರೂ ಸಮಸ್ಯೆ ಐತೆ ಅಂತ ನಾವು ಜನರು ಅರ್ಜಿ ಕೊಡಬೇಕು, ಆಮೇಲೆ ಅದಕ್ಕೆ ನಾವು ಪರಿಹಾರ ಹುಡುಕಿ ಕೊಡಬೇಕು. ಈಗ ಇಂಗ್ಲೀಷಲ್ಲಿ ಹೇಳ್ಬೇಕಂದ್ರೆ ನಾವು ರಿಯಾಕ್ಟಿವ್, ನಾವು ಯಾಕೆ ಪ್ರೊಆಕ್ಟಿವ್ ಆಗೋಕ್ಕಾಗಿಲ್ಲ ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಅಂದರೆ ಪ್ರತಿದಿನ ನಮ್ಮ ಹತ್ರ ಬರ್ತಿದ್ದಂಥ ಸಮಸ್ಯೆಗಳು, ಜನರು ಬರ್ತಿದ್ದಂಥ ಸಮಸ್ಯೆಗಳು, ಯಾವ ಆಫೀಸ್ಗೆ ಹೋದ್ರು ಇಷ್ಟು ವರ್ಷಗಳಿಂದ ತಿರುಗ್ತಿದ್ರು ಸಮಸ್ಯೆ, ಇದೆಲ್ಲ ನೋಡ್ತಾ ಇದ್ದಾಗ ನನಗನ್ಸಿದ್ದು, ಪ್ಲಸ್ ಮೊದಲನೇದಾಗಿ ನಾವು ಪ್ರತಿ ಪಂಚಾಯತಿಗೂ ಒಂದೊಂದು ದಿನ ಹೋದ್ವಿ. ಓಕೆ. ಒಂದು ಪಂಚಾಯತಿಲಿರೋ 5, 10, 15 ಹಳ್ಳಿಗಳಿದ್ರೆ ಪ್ರತಿ ಊರುಗಳಿಗೂ ಹೋಗಿ ನಾವು ಅರ್ಜಿ ಇಸ್ಕೊಬಂದ್ವಿ. ಈಗ ಫಸ್ಟ್ ಏನಾಯ್ತು, ಈಗ ನಾನು ಫೋನ್ ಮಾಡ್ತಿದ್ದೆ, ನಾನು ಲೆಕ್ಕ ಹಾಕತ್ತಾ ಇದ್ದೋ, ಫೋನ್ ಮಾಡಿ ಇಂಥ ಕೆಲಸ ಆಗಬೇಕು ಅಂತ ಹೇಳಿದ್ರೆ ಆ ಕೆಲಸ ಈಗ ನೀವೇ ಲೆಕ್ಕ ಹಾಕಿ ಇನ್ನೊಂದು 5 ವರ್ಷದ ಅವಧಿಯಲ್ಲಿ ನಾನು ಒಂದೇನು 5% 10% ಜನರನ್ನು ರೀಚ್ ಆಗ್ಬೋದು ಅಷ್ಟೇ. ನನ್ನ ಹತ್ರ ಬರೋಂಥವ್ರು ಕೆಲಸ ಮಾಡಿಸ್ಬೋದು. ನನ್ನ ಹತ್ರ ಬರೋಂಥವ್ರಲ್ಲಿ ಕನ್ವರ್ಷನ್ ಆಯ್ತಿದ್ದು ಅಂದರೆ ಕೆಲಸ ಆಯ್ತಿದ್ದು ಒಂದು 20%ಗೆ. 5% ಅರ್ಜಿಗಳಲ್ಲಿ 20% ವರ್ಕು, 5%ಅಲ್ಲಿ 20%. 20%. ಓಕೆ. ಇದೆ. ಈಗ 10% ಅಂತಲೇ ಅನ್ಕೊಳ್ಳಿ, 20% ಒಂದು 10,000 ಜನ ಇಡೀ ನಮ್ಮ ಕ್ಷೇತ್ರದ ಒಂದು 2,000 ಜನಕ್ಕೆ ಇಡೀ 5 ವರ್ಷದಲ್ಲಿ ಕೆಲಸ ಮಾಡೋಕ್ಕಾಯ್ತಿತ್ತು ಅಷ್ಟೇ. ಈ ಥರ ಲೆಕ್ಕಾಚಾರ ಹಾಕೊಂಡು ಆಮೇಲೆ ಪ್ರತಿ ಪಂಚಾಯತಿಗೂ ಒಂದೊಂದು ದಿನ ಹೋದ್ವಿ. ಬೆಳಗ್ಗೆಯಿಂದ ಸಾಯಂಕಾಲ ಒಂದೊಂದು ಊರಿಗೂ ಹೋಗಿ ಎಲ್ಲ ಅರ್ಜಿಗಳು ತಗೊಬಂದ್ವಿ. ಅದರಲ್ಲೊಂದು 10-20% ಕೆಲಸ ಆಯಿತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಆಗಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಆಫೀಸರ್ಗಳು ಬರ್ತಾಯಿದ್ರು, ಅವ್ರವ್ರ ಕೆಲಸಗಳಿದ್ವು, ಒತ್ತಡ ಇರ್ತಾಯಿತ್ತು. ಪ್ಲಸ್ ಎಲ್ಲದಕ್ಕಿಂತ ನನಗೆ ಅರ್ಥ ಆಗಿದ್ದು ಇಂಟರ್ ಡಿಪಾರ್ಟ್ಮೆಂಟ್ ಡಿಪೆಂಡೆನ್ಸಿ ಸಾದೇ ಸಮಸ್ಯೆ ಬಹುತೇಕ. ಈಗ KEB ಅವ್ರು ಬರಬೇಕು, ಅಥವಾ ಸರ್ವೆ ಅವ್ರು ಬರಬೇಕು, ಅಥವಾ ತಹಸೀಲ್ದಾರ್ ಬರಬೇಕು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಬರಬೇಕು, ಇಲ್ಲ ಪಂಚಾಯತಿಯವ್ರು ಬರಬೇಕು. ಈಗ ಏನಾಯ್ತಾಯಿತ್ತು, ನೀವು ನೋಡ್ದಂಗೆ, ಇಲ್ಲ ಅವ್ರ ಹತ್ರ ಇದೆ, ಅವ್ರ ಹತ್ರ ಹೋಗಿ ಕೇಳಿ, ಇವ್ರ ಹತ್ರ ಇದೆ, ಇವ್ರ ಹತ್ರ ಹೋಗಿ ಕೇಳಿ, ಹಂಗೆ ಅಲ್ದಾಡಿಸ್ತಾ. ಸೊ ನಾವೇನು ಮಾಡಿದ್ವಿ, ಅದಕ್ಕೆ ಯಾರು ಅಲ್ದಾಡೋದು ಬೇಡ, ಎಲ್ಲರನ್ನೂ ಇಲ್ಲ ಕರ್ಕೊಂಡ್ಬಿಡೋದ ಅಂತ ಕರ್ಕೊಬಂದ್ವಿ. ಮೊದಲನೇ ಪಂಚಾಯತಿ ಮಾಡಿದ್ವಿ, ಅದು 1 ವಾರ ಅಂತ ಶುರು ಮಾಡಿದ್ವಿ. ನಾನು ಹೇಳಿದ್ದೆ, ಮೆಜಾರಿಟಿ ಕೆಲಸಗಳನ್ನೆಲ್ಲ ಮುಗಿಸಿದ್ರೆ ಮಾತ್ರ ಈ ಪಂಚಾಯತಿಯಿಂದ ಖಾಲಿ ಮಾಡೋದು ಅಂತ, ಕೆಲಸ ಮುಗಿಸೇ ಹೋಗ್ಬೇಕಂತ. ಅದಕ್ಕೆ 2 ವಾರ ಎಕ್ಸ್ಟೆಂಡ್ ಮಾಡಿದ್ವಿ. ಒಂದೇ ಪಂಚಾಯತಿಯಲ್ಲಿ ನಾವು ಈಗ ಟೆಂಟ್ ಹಾಕ್ಸ್ಕೊಂಡಿದ್ದು, ಅಲ್ಲಿ ದಿನ ಬಾಡಿಗೆ ಜಾಸ್ತಿ ಆಯ್ತಾಯಿತ್ತು, ಅದಕ್ಕೆ ಟೆಂಟೇ ತಗೊಬಿಡೋ, ನಾವು ಟೆಂಟೇ ಪರ್ಚೇಸ್ ಮಾಡ್ಬಿಟ್ಟಿದ್ದೀವಿ. ಈಗ ಪ್ರತಿ ಪಂಚಾಯತಿಗೂ ನಾವೇ ತಗೊಂಡೋಗ್ತೀವಿ, ನಾವೇ ಟೆಂಟ್ ಹಾಕತ್ತೀವಿ, ನಾವೇ ಕೆಲಸ ಮಾಡ್ಕೋತೀವಿ. ಈ 2 ವಾರ ಆಯಿತು. ಮೊದಲನೇ ಪಂಚಾಯತಿಯಲ್ಲಿ 2 ವಾರ ಒಂದೇ ಪಂಚಾಯತಿಯಲ್ಲಿ ಕೆಲಸ ಮಾಡಿದ್ವಿ. ಏನು ಕೆಲಸಗಳು ಅಂತ ನೀವು ಕೇಳ್ಬೋದು, ಪ್ರತಿ ಡಿಪಾರ್ಟ್ಮೆಂಟ್ಗೂ ಕೇಳ್ತಾ ಇದ್ವಿ. ಏನು ಕೆಲಸ ಆಗಬೇಕು ಅಂತ ಗೊತ್ತಾಗಬೇಕು ಅಂದರೆ ನಾವು ಪ್ರತಿ ಮನೆಗೆ ಹೋಗಿ ಸರ್ವೆ ಮಾಡಬೇಕು. ಮನೆಗಳಿಗೆ ಎಲ್ಲರ ಜೊತೆನೂ ಕೆಲಸ ಮಾಡಿ, ಈಗ ಬಿಲ್ ಕಲೆಕ್ಟರ್ ಇರ್ಬೋದು, ವಾಟರ್ ಮ್ಯಾನ್ ಇರ್ಬೋದು, RI, VA, ಅಂಗನವಾಡಿ ಕಾರ್ಯಕರ್ತರು, ಆಶಾ ಕಾರ್ಯಕರ್ತರು, ಇವರೆಲ್ಲರನ್ನೂ ಸೇರಿಸಿ ಟೀಮ್ ಮಾಡಿದ್ದೀವಿ. ಏನು ಒಂದು 6 ಫಾರ್ಮ್ ನೋಡ್ತಿದ್ದೆ, ನಿಮ್ಮ ಜೊತೆ ಕೂತಿದ್ನಲ್ಲ, ಅಲ್ಲಿ ಹೆಚ್ಚು ಕಮ್ಮಿ ಪರ್ಫೆಕ್ಟ್ ಬರಿತೀನಿ, ಅರ್ಧ ಗಂಟೆ ಬೇಕು. ಯಾವುದು KPSC UPSC ಎಕ್ಸಾಮ್ಗೆ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಕೇಳ್ದಂಗೆ ಹಿಂಗೆ. ಸೊ ಇಷ್ಟೆಲ್ಲ ಸಮಸ್ಯೆಗಳಿದೆ, ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಇವೆಲ್ಲ ಕೇಳಬೇಕು ಅಂತ ಅನಿಸಿದ್ದು ಯಾವಾಗ? ಫಸ್ಟು ನಾವು ಶುರು ಮಾಡಿದ್ದು ಬೇಸಿಕ್ ಇಶ್ಯೂಸ್, ರೆವಿನ್ಯೂಯಿಂದ ಮೇಜರ್ ಇಶ್ಯೂಸ್ ಬರ್ತಾ ಇತ್ತು. ನಮ್ಮ ಹತ್ರ ಫೋನ್ಗಳು ಅಥವಾ ನಮ್ಮ ಹತ್ರ ಬರ್ತಿದ್ದು 60-70 ಭಾಗ ರೆವಿನ್ಯೂನೇ ಬರ್ತಾ ಇದ್ದಿದ್ದು. ನಾವು ರೆವಿನ್ಯೂಲ್ಲಿ ಶುರು ಮಾಡೋದ ಅಂತ ಅನ್ಕೊಂಡು ಬರೀ ರೆವಿನ್ಯೂ ರಿಲೇಟೆಡ್ ಕ್ವೆಶನ್ಸ್ನ ಮಾಡಿದ್ವಿ. ಆಮೇಲೆ ಇನ್ನು ಬೇರೆ ಬೇರೆ ಸಮಸ್ಯೆಗಳು ನಾವು ಹೋಯ್ತಾ ಇದನ್ನೇನು ಇಷ್ಟು ದೊಡ್ಡದು ಫಸ್ಟೇ ಇರಲಿಲ್ಲ. ಫಸ್ಟ್ ಒಂದು ಸ್ವಲ್ಪ ಇತ್ತು ಫಸ್ಟ್ ಪಂಚಾಯತಿಗೆ ಹೋದಾಗ. ಕಲಿತಾ ನಾವು ಇಂಪ್ರೂವ್ ಮಾಡ್ಕೊ ಹೋಯ್ತಾ ಇದ್ದೀವಿ. ಫಸ್ಟ್ ಪಂಚಾಯತಿಯಲ್ಲಿ ಮೇ ಬಿ ಒಂದು 30-40% ಕೆಲಸ ಆಯಿತು.
ಸೆಕೆಂಡ್ ಪಂಚಾಯತಿಲಿ ಒಂದು 45-50% ಆಯಿತು. ಮೂರನೇ ಪಂಚಾಯತಿಗೆ ಹೋಗಿ ಏನೋ ಸ್ವಲ್ಪ ಜಾಸ್ತಿ ಆಯಿತು. ಸೊ ಈ ಥರ ಒಂದೊಂದು ಪಂಚಾಯತಿಗೆ ಎಲ್ಲ ಆಗೈತೆ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನಮಗೆ ದಾಖಲಾತಿಗಳು ಸಿಗ್ತಾ ಇದೆ, ಏನು ಸಮಸ್ಯೆಗಳಿದೆ ಅಂತ ಸಿಗ್ತಾ ಇದೆ, ನಿರುದ್ಯೋಗಗಳು ಎಷ್ಟು ಜನ ಇದ್ದಾರೆ ಅಂತ ಗೊತ್ತಾಗ್ತಾ ಇದೆ ಪ್ರತಿ ಊರಲ್ಲಿ. ಅವ್ರು ಏನು ಓದಿದ್ದಾರೆ ಅಂತ ಗೊತ್ತಾಗ್ತಾ ಇದೆ, ಅವರು ಮಕ್ಕಳುಗಳು ಏನು ಓದ್ತಾವ್ರೆ ಅಂತ ಗೊತ್ತಾಗ್ತದೆ, ಯಾವ ಶಾಲೆಗೆ ಹೋಗ್ತಾರೆ ಅಂತ ಗೊತ್ತಾಗ್ತದೆ, ಅವರಿಂದ ಬೇರೆ ಊರಿಗೆ ಹೋಗೋಕ್ಕೆ ಎಷ್ಟು ಡಿಸ್ಟೆನ್ಸ್ ಅಂತ ಗೊತ್ತಾಗುತ್ತೆ, ಪ್ರೈವೇಟ್ ಶಾಲೆಯಲ್ಲಿದ್ದಾರಾ ಸರ್ಕಾರಿ ಶಾಲೆಯಲ್ಲಿದ್ದಾರಾ ಅಂತ ಗೊತ್ತಾಗ್ತಾ ಇದೆ, ಉದ್ಯೋಗ ಏನು ಮಾಡ್ತಿದ್ದಾರೆ ಅಂತ ಗೊತ್ತಾಗುತ್ತೆ, ಅವರ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. A to Z ರಿಪೋರ್ಟ್ ಅವರು. ನಾನು ಒಂದು ಮಾತು ಕೇಳಿಸ್ಕೊಂಡೆ ಅಲ್ಲಿ, ಅವ್ರಿಗೆ ಆದಾಯ ಪ್ರಮಾಣ ಪತ್ರ ಬೇಕೋ, ಜಾತಿ ಪ್ರಮಾಣ ಪತ್ರ ಬೇಕೋ ಬೇಡವೋ, ಆ ಮನೆ ಕೊಡಿ, ಅದನ್ನ ಮಾಡ್ತಾ ಇದೀವಿ. ಅದೇ ಹೇಳಿದ್ನಲ್ಲ ಸರ್, ರಿಯಾಕ್ಟಿವ್ ವರ್ಸಸ್ ಪ್ರೊಆಕ್ಟಿವ್. ಓಕೆ, ಬೇಡಿಕೆ ಎಲ್ಲ ಪೂರೈಕೆನೆ ಮಾಡಿ. ನಮ್ದೇನಂದ್ರೆ ಎಲ್ಲಾ ಅಧಿಕಾರಿಗಳಿಗೆ ಹೇಳಿರೋದು, ಯಾವತ್ತು ನಿಮ್ಮ ಆಫೀಸಲ್ಲಿ ಖಾಲಿ ಜನರು ಇರಲ್ಲ, ನೋಣ ಹೊಡಿತಾ ಇರ್ತೀರಿ, ಅವತ್ತು ನೀವು ಕೆಲಸ ಸರಿಗೆ ಮಾಡಿದ್ದೀರಿ ಅಂತ. ಅಂದರೆ ನಿಮ್ಗೆ ಬರಬೇಕಾಗಿ ನೀವು ನಿಮ್ಮ ಡಿಪಾರ್ಟ್ಮೆಂಟಿಂದ ಏನೇನು ಸವಲತ್ತುಗಳನ್ನು ಕೊಡಬೇಕು ಅದನ್ನು ಅವ್ರಿಗೆ ತಲುಪಿಸಿದ್ರೆ, ಈಗ ಅವ್ರ ಮನೆಗೆ ಹೋಗಿ ಒಬ್ಬರ ಮನೆಗೆ ಹೋದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾ, ಇನ್ಕಮ್ ಸರ್ಟಿಫಿಕೇಟ್ ಬೇಕಾ, ಡೆತ್ ಸರ್ಟಿಫಿಕೇಟ್ ಏನಾದರೂ ಇಲ್ವಾ, ಬರ್ತ್ ಸರ್ಟಿಫಿಕೇಟ್ ಇಲ್ವಾ, ಖಾತೆ ಬೇಕಾ, ಈ ಸ್ವತ್ತು ಬೇಕಾ, ನನ್ನ ತಲೆಯಲ್ಲಿ ಇದ್ದಿದ್ದು ಅದು ಅಲ್ಲಿಗೆ ಹೋಗ್ಬೇಕು. ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಒಂದು ಫೈಲ್ನ ಒಬ್ಬರು ಮನೆಗೆ ಕೊಡಬೇಕು, ಆ ಫೈಲಲ್ಲಿ ಅವ್ರಿಗೆ ಬೇಕಾಗಿಂಥ ದಾಖಲಾತಿಗಳೆಲ್ಲ ಇರಬೇಕು. ರಾಜಕಾರಣ ಅಂದ್ರೆ ಹೇಗಿರುತ್ತೆ ಅಂದರೆ, ಹೌದು ಚುನಾವಣೆ ಟೈಮಲ್ಲಿ ರಾಜಕಾರಣ, ಗೆದ್ದ ಮೇಲೆ ರಾಜಕಾರಣ ಇರಬಾರ್ದು ಅನ್ನೋದು ಮಾತಿನ ಲೆಕ್ಕಾಚಾರ. ಆದರೆ ಬಹುತೇಕ ನಡ್ಕೊಳ್ಳೋ ರೀತಿ ನೀತಿಗಳು ಬಹುತೇಕ ಕಡೆ 224 ನೋಡಿದಾಗ, ತಾಳಪ್ಪ ಇವ್ರು ನಮ್ಮ ಕಡೆಯವ್ರು ಫಸ್ಟ್ ಕೆಲಸ ಮಾಡ್ರೋ, ಇದು ನಮ್ಮ ಕಡೆಯವ್ರು ಫಸ್ಟ್ ಫೈಲ್ ಮೂವ್ ಮಾಡ್ರೋ ಅನ್ನೋ ಲೆಕ್ಕಾಚಾರಗಳೇ ಜಾಸ್ತಿ ಇರೋ ಟೈಮಲ್ಲಿ ನಾನು ಕೇಳ್ಪಟ್ಟಿಲ್ಲ, ಚಂದ್ಗಾಲೋ ಪಂಚಾಯತಿನಲ್ಲೋ ಮುಖಾಮೋತಿ ನೋಡದೆ ಮುಲಾಜಿಗೆ ಬೀಳ್ದ ಸರ್ಕಾರಿ ಸ್ವತ್ತುಗಳನ್ನು, ಜಮೀನುಗಳನ್ನ ಗುರ್ತಾಕಿ ಅದನ್ನ ನಿವೇಶನ ಕೊಡೋ ಲೆಕ್ಕಾಚಾರ ಇವಕ್ಕೆಲ್ಲ ಕೈ ಹಾಕಿದಿರಿ ಅಂತ. ಇದು ಈಸಿ ಟಾಸ್ಕಾ? ಇಲ್ಲ, ಇದು ಸ್ವಲ್ಪ ಕಷ್ಟನೇ. ಸದೇ ಈಗ ನೀವು ಯಾಕೆಂದ್ರೆ ಒತ್ತುವರಿ ಆಗಿದ್ದು ಇವೆಲ್ಲ ಆಗಿದ್ದು ಒಂದು ಪಾರ್ಟಿಯವ್ರು ಏನೋ ಮಾಡಿರಲ್ಲ. ಇಲ್ಲ, ಎಲ್ಲ ಪಾರ್ಟಿಯವರು ಇರ್ತಾರೆ, ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ. ಈಗ ಸರ್ಕಾರಿ ಸ್ವತ್ತುಗಳು ನಿಮ್ಗೆ ಗೊತ್ತಿರೋಂಗೆ ಸರ್ಕಾರ ಅಂದ್ರೆ ನಿಯಮ ಇರೋದು ರೇಷೋ 30+% ಪಂಚಾಯತಿಯಲ್ಲಿ ಸರ್ಕಾರಿ ಜಾಗಗಳು ಇರಬೇಕು ಅಷ್ಟು. ಪಂಚಾಯತಿಲಿ ಅಂದ್ರೆ ಒಂದು ಪಂಚಾಯತಿಯಲ್ಲಿ ಇರೋ ಲ್ಯಾಂಡ್ಗೆ ಲೆಕ್ಕ ಹಾಕೊಂಡ್ರೆ ಇವಾಗ 12 to 15% ಬಂದ್ಬಿಟ್ಟಿದೀವಿ. ಅಷ್ಟೊಂದು ರೆಡ್ಯೂಸ್ ಆಗಿದೆ. ಇನ್ನೂ ನಾವು ಇರೋದನ್ನು ನಾವು ಉಳಿಸ್ಕೊಳಕ್ಕಾಗಿಲ್ಲ ಅಂತ ಹೇಳಿದ್ರೆ ಇನ್ನೂ ಕಷ್ಟ ಆಯ್ತದೆ. ಅದೊಂದು ಕೆಲಸ ಮಾಡಿದೆ, ಎಲ್ಲ ಸರ್ವೇಯರ್ಗಳನ್ನ ಒಂದು 20-30 ಜನ ಎಕ್ಸ್ಟ್ರಾ ಸರ್ವೇಯರ್ನ ಒಂದು ಪಂಚಾಯತಿಗೆ ಹಾಕ್ಸ್ಕೊತಾ ಇದೀವಿ. ಯಾವ ಪಂಚಾಯತಿಗೆ ಹೋಯ್ತೀವಿ ಅಲ್ಲಿ ಇರೋ ಸರ್ವೆ ನಂಬರ್ಗಳೆಲ್ಲನೂ ಅವ್ರವ್ರಿಗೆ ಅಸೈನ್ ಮಾಡ್ತಾ ಇದೀವಿ. ಅವರು ಅಳತೆ ಮಾಡಿ ಒತ್ತುವರಿಯಲ್ಲಿದೆ ತೆಗಿತಾ ಇದ್ದೀವಿ. ರಸ್ತೆಗಳಿದ್ರೆ ರಸ್ತೆಗಳನ್ನು ಬಿಡಿಸ್ತಾ ಇದ್ದೀವಿ, ಯಾರನ್ನೂ ಕೇಳ್ತಾ ಇಲ್ಲ. JCB ಅವ್ರ ಜೊತೆನೆ ಸರ್ವೇಯರ್ಗಳ ಜೊತೆ JCBಗಳು ಕಳಿಸ್ತಾ ಇದ್ದೀವಿ, ತೆಗ್ಸಾಕ್ತಾ ಇದ್ದೀವಿ. ಪೊಲೀಸರು ಇರ್ತಾರೆ, ಯಾರೇ ತಕರಾರು ಮಾಡ್ತಾಯಿಲ್ಲ, ಎಲ್ಲೂ ಘರ್ಷಣೆ ಆಗಿಲ್ಲ. ಎಲ್ಲರೂ ಈಗ ನಮ್ಮವರಾಗಲಿ ಬೇರೆಯವರಾಗಲಿ ಯಾವ ಪಕ್ಷ ಆಗೇನೂ ಇಲ್ಲ, ಎಲ್ಲರೂ ಒಗ್ಗಟ್ಟಾಗಿ ಬಂದು ಕೆಲಸ ಮಾಡಿಸ್ಕೊತಾ ಇದ್ದಾರೆ. ಸ್ವಲ್ಪ ಕಡೆ ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂದರೆ ಊರವ್ರದಲ್ಲ, ಹೊರ್ಗಡೆಯವ್ರು ಯಾರೋ ಬಂದು ಲ್ಯಾಂಡ್ ತಗೊಬಿಟ್ಟಿರ್ತಾರೆ, ಅವ್ರ ಸಮಸ್ಯೆ ಇರ್ತದೆ. ಬಟ್ ಊರವರೆಲ್ಲ ಒಗ್ಗಟ್ಟಾಗಿ ಈಗೇನಂದ್ರೆ ಎಲ್ಲ ಬಿಡಿಸ್ಕೊಟ್ಟು ಟ್ರೆಂಚ್ ಹೊಡ್ಸ್ಕೊಡ್ತಾ ಇದೀವಿ. ಈಗ ಲಿಸ್ಟ್ ಮಾಡ್ಬಿಟ್ಟಿದೀವಿ, ಒಂದು ಪಂಚಾಯತಿಯಲ್ಲಿ ಒಂದು ಊರಲ್ಲಿ ಸ್ಮಶಾನ ಇರಲೇಬೇಕು. ಸ್ಮಶಾನ ಇರ್ಲಿಲ್ವಾ ಮಾಡಿಸ್ಕೊಳ್ಳಿ, ಟ್ರೆಂಚ್ ಹೊಡಿಸ್ಕೊಳ್ಳಿ. ಇದು ಕಾಂಪೌಂಡ್ಗೆ ನೀವು ವ್ಯವಸ್ಥೆ ಮಾಡ್ಕೊಳ್ಳೋದು ಪಂಚಾಯತಿ ಕಡೆಯಿಂದಾನೆ. ಇವಾಗ ಗಿಡ ನೆಡೆಸ್ಕೊಬಿಡಿ. ರಸ್ತೆ ಇಲ್ವಾ ಅಲ್ಲಿಗೆ ಹೋಗೋಕ್ಕೆ, ರಸ್ತೆ ಮಟ್ಟ ಮಾಡಿಸ್ಕೊಡ್ತೀವಿ. ಇವಾಗ ರಸ್ತೆನ ಮಾಡೋಕ್ಕೆ ನನ್ಗೆ ಭಾಳ ಆಶ್ಚರ್ಯ ಗೊತ್ತಾ ಸರ್, ಬಹುತೇಕ ರಾಜಕಾರಣಕ್ಕೆ ಬಂದವರು ಯಾರೋ ರಿಯಲ್ ಎಸ್ಟೇಟ್ ಉದ್ಯಮಿಗಳು ಅವರೋ ಇವರೋ ಬಂದರೆ ಬಿಸ್ನೆಸ್ಗಿನ್ನೂ ಅನುಕೂಲ ಆಯಿತು ಅಂತ ಭಾವಿಸ್ತಾರೆ. ಬಟ್ ಸರ್ಕಾರಿ ಜಮೀನುಗಳನ್ನ ಉಳಿಸ್ಬೇಕು, ಆ ಊರಿಗೆ ಅನುಕೂಲ ಮಾಡಬೇಕು ಅನ್ನೋ ದಾಟಿ ಕೆಲಸ ಮಾಡ್ತೀರಿ. ದರ್ಶನ್ ಪುಟ್ಟಣ್ಣವ್ರಿಗೆ ಈ ಐಡಿಯಾ ಬರಬೇಕು ಅಂದ್ರೆ ಎಲ್ಲೋ ಒಂದು ಮಾಡೆಲ್ ನೋಡಿರ್ತೀರಿ, ಅಥವಾ ಜನರ ಕಷ್ಟ ನೋಡಿ ಐಡಿಯಾ ಬಂತ, ಇಲ್ಲ ಎಲ್ಲೋ ನೋಡಿದ ಐಡಿಯಾ ಬಂತ? ಇಲ್ಲ, ಕ್ಲಿಯರ್ಲಿ ದಿನನಿತ್ಯ ನನಗೆ ಬರ್ತಿದಂಥ ಕಂಪ್ಲೇಂಟ್ ನೋಡೇ ಬಂದಿರೋದು. ಕಂಪ್ಲೇಂಟ್ಸ್ ನೋಡಿ, ಯಾಕೆಂದ್ರೆ ನಾನು ಹೇಳಿದ್ನಲ್ಲ ಮುಂಚೆ, ನಾವು ಯಾರಿಗೋ ಫೋನ್ ಮಾಡ್ಬೋದು, ಯಾರಿಗೋ ಹೇಳ್ಬೋದು, ಒಂದು ಕೆಲಸ ಆಗತ್ತೆ, ಕೆಲಸ ಆಗಲ್ಲ, ಈ ತರ ಆಯ್ತಾ ಇರೋದ್ರಿಂದ ಅದಕ್ಕೆ ಇಲ್ಲಿ ನಾವು ಹೋಗಿ ಕೆಲಸ ಮಾಡಬೇಕು.
ಜನರು ಹೇಳ್ತಾರೆ ಬರ್ತಾರೆ ಅಜ್ಜಿ ಇಸ್ಕೊತಾರೆ ಹೋಯ್ತಾರೆ ಅಂತ ಎಲ್ಲ ಕಡೆ ಕಂಪ್ಲೇಂಟ್ ಹೇಳ್ತಾರೆ. ನಾವು ಜನಸ್ಪಂದನ ಕಾರ್ಯಕ್ರಮ ಅವೆಲ್ಲ ನಡೀತಾನೆ ಇರ್ತದೆ, ನಾವೆಲ್ಲ ಮಾಡ್ತಾ ಇದೀವಿ. ಯಾರ್ದು ಈಸ್ಕೊತೀವಿ ಒಂದಷ್ಟು ನನಗೆ ಇದರ ತೀವ್ರತೆ ಅರ್ಥ ಆಗಿದೆ. ಎಲ್ಲಿ ಗೊತ್ತಾ, ಬಾಡಿಗೆ ಟೆಂಟ್ ಕಾಸ್ಟ್ ಜಾಸ್ತಿ ಆಗತ್ತೆ ಅಂತ ಖರೀದಿ ಮಾಡಿ ಹಾಕೊಂಡು ಹೋಗಿ ಶುರುವಾದ್ರಲ್ಲ, ಆಗಿದ್ರೆ ರಿಯಲೈಸ್ ಅರ್ಥ ಆಯ್ತಿದ್ರೆ ನೀವೆಷ್ಟು ಇನ್ವಾಲ್ವ್ ಆಗಿದ್ದೀರಿ, ಎಷ್ಟು ಇದ್ರ ಬಗ್ಗೆ ಸೀರಿಯಸ್ ಆಗಿದ್ದೀರಿ ಅಂತ. ಬಟ್ ಪರ್ಸೆಂಟೇಜ್ ಆಫ್ ಅಪ್ಲಿಕೇಶನ್ ಕ್ಲಿಯರ್ ಆಗೋದಿದೆಯಲ್ಲ, ಎಷ್ಟು ಪರ್ಸೆಂಟ್ ಆಗ್ತಿದೆ ಅಂತ? ಅದೇ ಈಗ ಓವರ್ ಆಲ್ ಒಂದು 70-80%. ಈಗ ಎರಡು ವಿಷಯ ನಿಮ್ಗೆ ಎರಡು ಥರ ಆನ್ಸರ್ ಹೇಳ್ಬೇಕು ಅದಕ್ಕೆ. ಓಕೆ, ಇನ್ನೂ ನಾವುಗಳು ಅರ್ಜಿ ಅಂತಾನೆ ಲೆಕ್ಕ ಹಾಕ್ತಾ ಇದೀವಿ ತಲೆಯಲ್ಲಿ. ಇಷ್ಟು ಅರ್ಜಿ ಬಂತು, ಇಷ್ಟು ಕ್ಲಿಯರ್ ಮಾಡ್ತಿದೀವಿ ಅಂತ. ನನ್ನ ಆಸೆ ಇರೋದೇನು ಗೊತ್ತೇ, ಅರ್ಜಿ ಲೆಕ್ಕ ಹಾಕ್ಬಿಡಿ, ಎಷ್ಟು ಮನೆ ಐತೆ, ಎಷ್ಟು ಮನೆಗೆ ನಾವು ತಲುಪಿಸಿದೀವಿ, ಎಲ್ಲ ದಾಖಲಾತಿಗಳನ್ನ ತಲುಪಿಸಿದೀವಿ, ಆ ಲೆವೆಲ್ಗೆ ಹೋಗ್ಬೇಕು ನಾವು. ಈಗ ಸ್ಲೋ ಆಗಿ ಒಂದೊಂದಾಗಿ ಮಾಡ್ತಾ ಇದ್ದಾರೆ ಎಲ್ಲ ಅಧಿಕಾರಿಗಳು. ಅವ್ರಿಗೂ ಅರ್ಥ ಆಗಬೇಕು ಅನ್ನೋದನ್ನ ಮಾಡ್ತಾ ಇದೀವಿ. ಈಗ ಬಂದಿರೋ ಅರ್ಜಿಗಳಲ್ಲಿ ಮೆಜಾರಿಟಿ ಎಲ್ಲ ಕ್ಲಿಯರ್ ಆಗುತ್ತೆ. ಏನಾದ್ರು ಈಗ ಸರ್ಕಾರಿ ರೂಲ್ಸ್ ಪ್ರಕಾರ 15 ದಿನ ಕಾಯ್ಬೇಕು, ಪೌತಿ ಖಾತೆ ಮಾಡ್ಸೋಕ್ಕೆ ಇಷ್ಟಿರಬೇಕು, ಅವೆಲ್ಲ ದಾಖಲಾತಿಗಳನ್ನ ತಗೋತೀವಿ, ಕೊಡ್ತೀವಿ. ಟ್ಯಾಕ್ಸ್ ಕಲೆಕ್ಷನ್ನು ಮೇಜರಾಗಿ ಆಯ್ತೈತೆ. ಟ್ಯಾಕ್ಸ್ ಕಲೆಕ್ಷನ್ನು 50,000 ರೂಪಾಯಿ 40,000 ರೂಪಾಯಿ ಒಂದು ಪಂಚಾಯತಿಗೆ ಒಂದು ತಿಂಗಳಿಗೆ ಆಯ್ತಾ ಇತ್ತು. ಈಗ ಒಂದು ವಾರದಲ್ಲಿ 4 ಲಕ್ಷ 5 ಲಕ್ಷ ಕಲೆಕ್ಟ್ ಮಾಡ್ತೀವಿ. ಯಾಕೆ ಅಂದರೆ ಈ ಸರ್ಕಾರಿ ಸೇವೆಗಳನ್ನ ಮಾಡಿಸ್ಕೊಳಕ್ಕೆ, ಈ ಸ್ವತ್ತು ಮಾಡಿಸ್ಕೊಳಕ್ಕೆ ಅವರೇ ಟ್ಯಾಕ್ಸ್ ಕಟ್ತಾವ್ರೆ ಜನರು ಬಂದು. ಇದು ಆಶ್ರಯ ಮನೆಗಳು ಒಂದು ಎಕ್ಸಾಂಪಲ್ ಕೊಡ್ತೀನಿ. 86-86ನೇ ಇಸ್ವಿಯಲ್ಲಿ ಆಶ್ರಯ ಮನೆಗಳನ್ನ ಸೈಟ್ ಕೊಟ್ಟಿರೋಂಥದ್ದು, ಅಂದರೆ 35-40 ವರ್ಷದಿಂದ. ಅದರಲ್ಲಿ ಎಷ್ಟು 59 ಜನಕ್ಕೆ ಕೊಟ್ಟವ್ರೆ, 3 ಜನ ಮನೆ ಕಟ್ಟವ್ರೆ, ಇನ್ನ 56 ಜನಕ್ಕೆ ಎಲ್ಲಿ ಐತೆ ಅವ್ರ ಸೈಟ್ ಅಂತ ಗೊತ್ತಿಲ್ಲ, ಎಲ್ಲಿದೆ ಗೊತ್ತಿಲ್ಲ. ಅಲ್ಲಿಗೆ ಯಾರೋ ಬೇರೆಯವ್ರು ಬಂದು ಸೈಟ್ ಕಟ್ಕೊಬಿಟ್ಟವ್ರೆ, ಮನೆ ಕಟ್ಕೊಬಿಟ್ಟವ್ರೆ. ಇದನ್ನೆಲ್ಲ ಹಿಂಗೆ ಅವ್ರುಗಳು ಹಕ್ಕುಪತ್ರ ಇಟ್ಕೊಂಡವ್ರೆ. ಯಾರೋ ಬಂದು ಸೈಟ್ ಕಟ್ಕೊಬಿಟ್ಟವ್ರಲ್ಲ, ಅವರು 94C ಅರ್ಜಿ ಹಾಕೊಂಡವ್ರೆ, ನಮ್ಗೆ ಬೇಕು, ಇದು ನಮ್ಗೆ ಬಿಡಿಸ್ಕೊಡಿ ಅಂತ. ಇದೆಲ್ಲ ಆಯ್ತು. ಏನು ಮಾಡಿದ್ವಿ, ಎಲ್ಲರನ್ನೂ ಕೂರಿಸಿದ್ವಿ. ಸುಮಾರು 200 ಚಿಲ್ಲರೆ ಜನರಿಗೆ ಸೈಟ್ ಬೇಕು. ಈಗ ಅಲ್ಲಿ ಈಗಾಗಲೇ 4 ಪಂಚಾಯತಿ, ಒಂದು ಪಂಚಾಯತಿಲಿ ಈ ಸಮಸ್ಯೆ ಆಗಿದ್ದಿನ್ನ ಫಸ್ಟ್ ಕೊಟ್ಟಿದ್ದು 45/40 ಸೈಟ್ನ. ಓಕೆ, 83ನೇ ಇಸ್ವಿಲಿ ಕೊಟ್ಟಿದ್ರೆ 2 ವರ್ಷದಲ್ಲಿ ಅವ್ರು ಖಾತೆ ಮಾಡಿಸ್ಕೊಳ್ಳಿಲ್ಲ ಅಂದರೆ ಅವ್ರದ್ದು ಇನ್ವ್ಯಾಲಿಡೆ. ಓಕೆ, ಸುಮ್ಮನೆ ಹೊಡೆದಾಟ ಮಾಡ್ತಾ ಇದ್ರು. ಅವಾಗಿಂದ ಏನಿಲ್ಲ. 94C ಅನ್ನು ಕ್ಯಾನ್ಸಲ್ ಮಾಡಬೇಕು, ಆಗಲ್ಲ ಅದನ್ನು. ಈಗೇನು ಮಾಡಿದ್ವಿ, ಇರೋದು ಇಷ್ಟು ಜನ 200 ಚಿಲ್ಲರೆ ಜನಕ್ಕೆ ಸೈಟ್ ಕೊಡಬೇಕು. ಕೂರಿಸಿ ಅರ್ಧ ದಿನ ತಗತಿದ್ದು 35-45 ಮಾಡ್ದೋ ಸೈಟ್ನ. ಎಲ್ಲರಿಗೂ ಸೈಟ್ ಕೊಟ್ಟು, ಎಲ್ರಿಗೂ 40 ವರ್ಷದ ಇಶ್ಯೂ ಕೂತ್ಕೊಂಡು ಬಗೆಹರಿತದೆ. ಅಂದರೆ ಎಲ್ಲಾರನ್ನೂ ಅಂದರೆ ಇಲ್ಲಿ ತಹಸೀಲ್ದಾರ್ ಇರಬೇಕಿತ್ತು, ಸರ್ವೆ ಡಿಪಾರ್ಟ್ಮೆಂಟ್ ಅವ್ರು ಇರಬೇಕಿತ್ತು, ಈ ತಂಟೆ ತಕರಾರೇ ಇಲ್ಲ. ಈಗ ಅವ್ರೆಲ್ಲರೂ ಒಪ್ಕೊಂಡ್ರು, ಎಲ್ಲರೂ ನಿಮ್ದೆಲ್ಲ ಕ್ಯಾನ್ಸಲ್ ಮಾಡ್ತೀವಿ, ಹೊಸದಾಗಿ ನಿಮ್ಗೆ ಎಲ್ಲರಿಗೂ ಯಾರ್ಯಾರು ಹೆಸರುಗಳು ಕೊಟ್ಟಿದ್ದೀವಿ, ಪ್ರಯಾರಿಟಿ ಯಾರು ಕೊಟ್ಟಿದ್ದೀವಿ, ಫಸ್ಟ್ ಹಕ್ಕುಪತ್ರ ಕೊಟ್ಟಿದ್ರಲ್ಲ ಅವ್ರಿಗೆ ನೀವು ಚೀಟಿ ಎತ್ತಿ ಎಲ್ಲಿ ಸೈಟ್ ಬೇಕು ಅನ್ನೋದು. ಅದಕ್ಕಿಂತ ಮುಂಚೆ 3 ಜನ ಎಲ್ಲಿ ಮನೆ ಕಟ್ಕೊಬಿಟ್ಟಿದಾರಲ್ಲ ಅವ್ರಿಗೆ ಅದೇ ಜಾಗದಲ್ಲಿ ಖಾತೆ ಕೊಡಬೇಕು. ಅದಾದ್ಮೇಲೆ ನೆಕ್ಸ್ಟು ಮಿಕ್ಕಿದವ್ರು ಏನು 56 ಜನ ಇದ್ದಾರೆ, ಅವ್ರು ಚೀಟಿ ಎತ್ತಬೇಕು ಎಲ್ಲೆಲ್ಲಿ ಸಿಗತ್ತೆ ಸೈಟ್ ಅನ್ನೋದು. ಅದಾದ ನಂತರ ಈಗ 94C ಅರ್ಜಿ ಹಾಕೊಂಡಿದ್ರಲ್ಲ ಅವ್ರುಗಳಿಗೆ ಈ ಥರ ಪ್ರಯಾರಿಟಿ ಕೊಟ್ಟು ಮಾಡಿದ್ದೀವಿ. ಸೊ ಆ ಪಂಚಾಯತಿಯ ನಿವೇಶನದ ಸಮಸ್ಯೆ ಕ್ಲಿಯರ್, ಅವ್ರು ಕ್ಲಿಯರ್. ಸೊ ಈ ಥರ ಈ ಪ್ರತಿ ಪಂಚಾಯತಿ ಏನಾಗಿದೆ ಅಂದರೆ ನಾವು ಮಾಡ್ತಿರೋದು ಹಕ್ಕುಪತ್ರಗಳು ಕೊಟ್ಬಿಡ್ತಾ ಇದ್ದೀವಿ. ಈಗ ನನಗೆ ನಂಬರ್ ಹಾಕಿರೋದು 23, ನಿಮಗೆ 45. ಇದು 43, ಇದು 45 ಅಂತ ನನಗೆ ಗೊತ್ತಿಲ್ಲ. ಎಲ್ಲೋ ಹೋಗಿ ಮನೆ ಕಟ್ಕೊಂಡು ಈಗ ಅದಕ್ಕೆ ಏನು ಮಾಡ್ತಾ ಇದೀವಿ, ಎಲ್ಲಾನು ಈಗ ಏನು ಲೇಔಟ್ ಥರ ಮಾಡ್ಬೇಕು ಅಂದ್ಕೊಂಡಿದೀವಲ್ಲ ಆ ಥರದ್ದು ಏನಾದರೂ ಮಾಡಬೇಕು. ಈಗ ಇದನ್ನ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಈ ಬ್ಲೆಂಡೆಡ್ ಫೈನಾನ್ಸಿಂಗ್ ಅಂತ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಮತ್ತು ನಿಮಗೆ ಗೊತ್ತಿರೋಂಗೆ ಈ ಮುನ್ಸಿಪಾಲಿಟಿ ಬಾಂಡ್ಸ್, ಅಂದರೆ ಬೇರೆ ಸ್ಟೇಟ್ಗಳಲ್ಲೆಲ್ಲ ಮುನ್ಸಿಪಾಲಿಟಿ ಬಾಂಡ್ಸ್ನ ಮಾಡಿ ಡೆವಲಪ್ಮೆಂಟ್ ವರ್ಕ್ಗೆ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟ್ ಮಾಡಿ ನಾವು ಪ್ರೈವೇಟ್ ಇಂದ ದುಡ್ಡು ತಂದು ಇಲ್ಲಿಗೆ ಇನ್ವೆಸ್ಟ್ ಮಾಡಿ ನಾವು ಇವ್ರಿಗೆ ಮನೆ ಕಟ್ಟಿಕೊಟ್ಟು ಅಲ್ಲಿ 2,000-3,000 ತಿಂಗಳು ಕೊಟ್ಟಂಗೆ ಈಗ ಯಾರು ಬಾಂಡ್ಸ್ನ ನಾವು ರಿಪೇ ಮಾಡಬೇಕಲ್ಲ. ಸೊ ಅದನ್ನು ನಾವು ಈಗ ನಮ್ಮ ಕರ್ನಾಟಕದಲ್ಲಿ ಎಲ್ಲಿದೆ, ಎಲ್ಲರೂ ಆಗಿದೆಯಾ? ಇದು ಇಲ್ಲಿ ಕರ್ನಾಟಕದಲ್ಲಿ ಮಾಡಿಲ್ಲ. ಅಂದರೆ
ಬೆಂಗಳೂರಲ್ಲಿ ಮಾಡಿದ್ರು ಅಂತ ಕೇಳ್ಪಟ್ಟೆ, ಅದೇನು ಡೀಟೇಲ್ಸ್ ಗೊತ್ತಿಲ್ಲ. ಬಟ್ ಬೇರೆ ಇಂಪ್ಲಿಮೆಂಟ್ ಆಗಿ ಇದೆಲ್ಲ ಟೈಮ್ ಅಲ್ಲ, ಈಗ ಅದನ್ನ ಈಗೆಲ್ಲ ಒಬ್ರು ಫೈನಾನ್ಷಿಯಲ್ ಇವ್ರ ಕಂಪನಿ ಜೊತೆ ಮಾತಾಡ್ತಾ ಇದೀವಿ. ಎರಡು ಯೂಸ್ ಮಾಡ್ತಾ ಇದೀವಿ. ಒಂದು ಬಾಂಡ್ಸ್ ಎಕ್ಸ್ಪ್ಲೋರ್ ಮಾಡ್ತಾ ಇದೀವಿ, ಇನ್ನೊಂದು ಬ್ಲೆಂಡೆಡ್ ಫೈನಾನ್ಸಿಂಗ್ ಅಂತ ಔಟ್ಕಮ್ ಬೇಸ್ಡ್ ಫೈನಾನ್ಸಿಂಗ್ ಅಂತ ಮಾಡ್ತಾ ಇದೀವಿ. ಬ್ಲೆಂಡೆಡ್ ಔಟ್ಕಮ್ ಬೇಸ್ಡ್ ಫೈನಾನ್ಸಿಂಗ್ ಅಲ್ಲಿ ಏನಿರುತ್ತೆ ಅಂದರೆ ಫಿಲಾಂಥ್ರಪಿಕ್ ಕ್ಯಾಪಿಟಲ್ ಇರ್ತದೆ, ಪ್ರೈವೇಟ್ ಕ್ಯಾಪಿಟಲ್ ಇರ್ತದೆ, ಅದಾದಮೇಲೆ ಗ್ರ್ಯಾಂಟ್ಸ್ ಏನಿರ್ತದೆ, ಇಷ್ಟನ್ನು ಮೂರನ್ನು ಕಂಬೈನ್ ಮಾಡಿ, ಈಗ 100 ರೂಪಾಯಿ ಬೇಕು ಅಂದರೆ ಇವ್ರದ್ದು 30%, ಅವ್ರದ್ದು 30%, ಇನ್ನೊಬ್ರದ್ದು 40%. ಆವಾಗ ಏನಾಗುತ್ತೆ, ನಮಗೆ 100 ರೂಪಾಯಿಗೆ ಬಡ್ಡಿ ಕಮ್ಮಿ ಸಿಗುತ್ತೆ. ಓಕೆ, ಈ ಮೂರನ್ನು ಕಂಬೈನ್ ಮಾಡಿದ್ರೆ. ಸೊ ಫಿಲಾಂಥ್ರಪಿ ಕ್ಯಾಪಿಟಲ್ ಏನು ಬೇಕು ಅವ್ರಿಗೆ, ಇಂಪ್ಯಾಕ್ಟ್ ಎಷ್ಟಾಯ್ತೈತೆ, ನಾವು ಏನು ಬದಲಾವಣೆ ಮಾಡಿದ್ವಿ, ಅದು ಅವ್ರಿಗೆ ಬೇಕಾಗಿರೋಂಥದ್ದು. ಎರಡನೇ ಅವ್ರ ದುಡ್ಡು, ಈಗ ಪ್ರೈವೇಟ್ ಕ್ಯಾಪಿಟಲ್ಗೆ ಏನು ರಿಟರ್ನ್ಸ್ ಬೇಕು. ಗ್ರ್ಯಾಂಟ್ಸ್ಗಳಿಗೆ ಸರ್ಕಾರದಿಂದ ಬರೋಂಥ ಸೆಂಟ್ರಲ್ ಗೌರ್ಮೆಂಟ್ ಲ್ಯಾಂಡ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಗ್ರ್ಯಾಂಟ್ ಇರ್ಬೋದು, ಅದನ್ನು ಸೊ ಇದಿಷ್ಟು ಕಂಬೈನ್ ಮಾಡಿ ಡೆವಲಪ್ಮೆಂಟ್ ಮಾಡಬೇಕು ಅನ್ನೋ ಒಂದನ್ನು ಈಗ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಸೊ ಬಟ್ ಭಾಳ ದೊಡ್ಡ ಸಮಸ್ಯೆ, ಒಂದು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ, ಮಾಧ್ಯಮ ರಂಗ ಆ ಕಡೆ ಇರಲಿ. ಶಾಸಕಾಂಗಕ್ಕೆ ಶಕ್ತಿಯಾಗಿ ಕೆಲಸ ಮಾಡಬೇಕಾಗಿರೋದು ಕಾರ್ಯಾಂಗ. ಬಹುತೇಕ ಇವತ್ತಿನ ಜನಗಳ ಭಾವನೆ ಏನಿರೋದು ಅಂದರೆ ಅಧಿಕಾರಿ ವರ್ಗ ಸಪೋರ್ಟ್ ಮಾಡ್ತಿದೆಯಾ ಅನ್ನೋ ಸಹಜವಾಗಿ ಕಾಣುತ್ತೆ. ಒಂದು ಶಾಸಕಾಂಗ ವಿರುದ್ಧ ಒಂದು ದಿಕ್ಕಲ್ಲಿದ್ದರೆ ಕಾರ್ಯಾಂಗ ಒಂದು ದಿಕ್ಕಲ್ಲಿ ಲೆಕ್ಕಾಚಾರದಲ್ಲಿರುತ್ತೆ. ನಿಮಗೆ ದರ್ಶನ್ ಪುಟ್ಟಣಿಯವರು ಕನಸು ಇದು ನನಸು ಮಾಡಕ್ಕೆ ಹೊರಟಿದ್ದೀರಿ, ಜನ ಖುಷಿಯಾಗಿದ್ದಾರೆ. ಬಟ್ ಅಧಿಕಾರಿ ವರ್ಗ ಹಿಂಗೆ ಕರ್ಕೊಂಡೋಗಿ ವಾರಗಟ್ಟಲೆ ಟೆಂಟ್ ಹಾಕೊಂಡು ಕೆಲಸ ಮಾಡಿಸಿದಿರಲ್ಲ, ಅಧಿಕಾರಿಗಳ ಸಪೋರ್ಟ್ ಹೇಗಿದೆ ಅಂತ ಮಾಡ್ತಿದ್ದಾರೆ. ಅವ್ರಗಳಿಗೂ ಅವ್ರಿಗೆ ಹೇಳಿದ ಅರ್ಥ ಇದೊಂದು ಸ್ಟ್ಯಾಟಿಸ್ಟಿಕ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ರೆವೆನ್ಯೂ ಡಿಪಾರ್ಟ್ಮೆಂಟಲ್ಲಿ ಕೂರಿಸ್ಕೊಂಡು ಕೇಳಿದೆ ಬರೀ ರೆವೆನ್ಯೂ ಅವರನ್ನ, ಅವ್ರಿಗೆ ವರ್ಕ್ಲೋಡ್ ಜಾಸ್ತಿ, ಹೌದು, ಫೈಲ್ಗಳಿದೆ, ಡಿಪೆಂಡೆನ್ಸಿ ಜಾಸ್ತಿ. ಈಗ ಅಲ್ಲಿಗೆ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ ನಾನು ಮ್ಯಾಪ್ ಮಾಡಿಸ್ದೆ, RTC ತಿದ್ದುಪಡಿ ಮಾಡೋಕ್ಕೆ ಎಷ್ಟು ಜನ ಕೈ ಬದಲಾಯಿಸ್ಬೇಕು ಅಂತ, 15 ಜನ. ಓಕೆ, 15 ಟೇಬಲ್ಗೆ ಹಿಂಗೆ ಹೋಗ್ಬೇಕು. RTC ತಿದ್ದುಪಡಿ ಆಗಬೇಕು. ಇವರಿಂದ ಅಲ್ಲಿಗೆ ಹೋಗ್ಬೇಕು, P1 ತಗೊಂಡು ಹೋಗ್ಬೇಕು, ಇನ್ನೊಂದು ಟೇಬಲ್ ಇಡಬೇಕು, ಅವ್ರು ಅಪ್ರೂವ್ ಮಾಡಬೇಕು, ಅಲ್ಲಿಂದ ಇನ್ನೊಂದು ತಗೊಂಡು ಹೋಗ್ಬೇಕು. ಈ ಥರ ಡಿಪೆಂಡೆನ್ಸಿ ಜಾಸ್ತಿ ಐತೆ ಇಲ್ಲಿ. ಓಕೆ, ರೆವಿನ್ಯೂ ಡಿಪಾರ್ಟ್ಮೆಂಟ್ ಒಂದು ಡಿಪಾರ್ಟ್ಮೆಂಟ್, ಸುಮ್ಮನೆ ಒಂದು ಡಿಪಾರ್ಟ್ಮೆಂಟ್ ಉದಾಹರಣೆ ತಗೊಳ್ತಾ ಇದ್ದೀನಿ. ಅಲ್ಲಿ ಕೇಳಿದಾಗ, ನಮ್ಮ ಆಫೀಸ್ ನಮ್ಮ ಇದರಲ್ಲೇ ಕೇಳಿದಾಗ 85% ಜನರು CG ಗ್ರೌಂಡ್ ಮೇಲೆ ಬಂದಿರೋಂಥವ್ರು, ಕಾಂಪೋಸಿಟ್ ಗ್ರೌಂಡ್ ಮೇಲೆ. 2 ಥರ ನೋಡ್ಬೋದು ಅದನ್ನ. ಒಂದನ್ನ ಅವರು ತಂದೆ ತಾಯಿ ತೀರೋದ್ರು ಬಂದರು ಅಂತ. ಇನ್ನೊಂದು ಥರ ನೋಡಿ ಎಷ್ಟು ಸ್ಟ್ರೆಸ್ ಐತೆ ಆ ಡಿಪಾರ್ಟ್ಮೆಂಟ್ಗಳಲ್ಲಿ. 85% ಜನ 60 ವರ್ಷಕ್ಕೆ ಮುಂಚೆ ತೀರೋಗವ್ರೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ. ಲೆಕ್ಕ ಅಂದರೆ ನೀವು ಯೋಚನೆ ಮಾಡಿ, ಒತ್ತಡದಲ್ಲಿ ಕೆಲಸ ಮಾಡ್ತಾವ್ರೆ. ಸೊ ಆ ಕಡೆ ಅದನ್ನು ನಾವು ಗಣನೆಗೆ ತಗೊಂಡೇ ಕೆಲಸ ಮಾಡಿಸ್ಬೇಕು. ಖಂಡಿತ. ನಾವೇನು ಕೇಳ್ಕೊಂಡ್ವಿ ಅಂದರೆ, ಇದನ್ನ ಒಂದು ಸ್ವಲ್ಪ ಮುಕ್ಕರಿರಿ, ಇದನ್ನ ಒಂದು ಕಡೆಯಿಂದ ತೀರಿಸ್ಬಿಡೋದ. ಈಗ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ ಎಷ್ಟೊಂದು ಕಡೆ, ಈಗ ನೀವೇನು ಲೆಕ್ಕ, ಎಷ್ಟೊಂದು ಜನ ಹೇಳ್ತಾರೆ ಇಷ್ಟು ಅರ್ಜಿಗಳು ಬಂದಿತ್ತು, ಇಷ್ಟು ಕೆಲಸ ಆಯ್ತಾಯಿತ್ತು, ಇಷ್ಟು ನಡೀತಾ ಇದೆ ಅಂತ. ಬೇಗ ಕೆಲಸ ಆಯ್ತಾ ಇದ್ದರೆ ಇವ್ರುಗಳಿಗೂ ಒಂದು 2 ವರ್ಷ, ಈಗ ನಾವು ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್ ಹಾಕಿದ್ರೆ ಕರ್ವ್ ಸ್ವಲ್ಪ ಹಿಂಗೆ ಮೇಲಕ್ಕೆ ಹೋಗುತ್ತೆ, ಹಿಂಗೆ ನಮ್ಮ ಎಫರ್ಟು. ಬಟ್ ಒಂದು ಸ್ವಲ್ಪ ಆದಮೇಲೆ ಟೇಪರ್ ಆಯ್ತದೆ ಸೀದಾ. ಸೊ ಒಂದು ಸ್ವಲ್ಪ ಆಮೇಲೆ ಕೆಳಗಡೆ ಬರುತ್ತೆ. ಸೊ ಇದು ಇನಿಷಿಯಲ್ ನಾವು ಎಫರ್ಟ್ ಹಾಕಿದ್ರೆ ಕೆಳಗಡೆ ಬರೋಕ್ಕೆ ಸಾಧ್ಯ. ಸೊ ಈ ಥರ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಅವರು ಕಷ್ಟಪಡ್ತಿದ್ದಾರೆ, ಕೆಲಸ ಮಾಡ್ತಿದ್ದಾರೆ, ಎಲ್ಲರೂ ಸ್ಪಂದಿಸಿದ್ದಾರೆ. ಬಟ್ ಒಂದು ವಿಷಯ ನಾನಾಗಲೇ ಹೇಳಿದೆ, ಶಾಸಕರು ಅಂತಂದರೆ ಅನುದಾನ ತರಬೇಕು, ಶಾಸಕರು ಅಂತಂದರೆ ರೋಡ್ ಮಾಡಬೇಕು, ಮೋರಿ ಮಾಡಬೇಕು, ಶಾಸಕರು ಅಂದರೆ ಯಾವುದೋ ಬಿಲ್ಡಿಂಗ್ ಕಟ್ಟಬೇಕು, ಇದಿಷ್ಟೇ ಕಾನ್ಸೆಪ್ಟ್ ಜನಗಳಲ್ಲೂ ಇದೆ. ಶಾಸಕರು ಕೂಡ ಅದನ್ನೇ ಹೌದು ಅಂತ ಅನ್ಕೊಬಿಟ್ಟಿದ್ದಾರೆ. ಬಟ್ ಈ ವ್ಯವಸ್ಥೆ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಈ ಪ್ಯಾಟರ್ನ್ ಆಫ್ ವರ್ಕ್ ಇಡೀ ಸ್ಟೇಟಲ್ಲಾದರೆ ಜನಗಳಿಗೆ ಭಾಳಷ್ಟು ಅನುಕೂಲ ಆಗುತ್ತೆ. ಬಟ್ ಒಂದಂತೂ ಸತ್ಯ, ಈ ಟೈಮ್ ಎಷ್ಟು ಹಿಡಿಯುತ್ತೆ ಅಂತ. ಇಡೀ ಇದೇನು ಸಣ್ಣ ಪುಟ್ಟ ಏನಲ್ಲ, ನಿಮ್ಮ ಕ್ಷೇತ್ರ ದೊಡ್ಡದು ಕೂಡ ಇದೆ, ಹಿಡಿಯುತ್ತೆ. ಎಷ್ಟು ಕಾಲಾವಕಾಶ ಬೇಕು ಇಡೀ ಕ್ಷೇತ್ರ? ಈಗ 35 ಪಂಚಾಯತಿ ಇದೆ ನಮ್ಗೆ, ಈಗ 4 ಪಂಚಾಯತಿಲಿ ಇದ್ದೀವಿ, ಪ್ಲಸ್ ಒಂದು ಮುನ್ಸಿಪಾಲಿಟಿ, ಟೌನ್ ಮುನ್ಸಿಪಾಲಿಟಿ ಇದೆ. ಇದನ್ನ ಮುಗಿಸೋಕ್ಕೆ ಇಲ್ಲಾಂದ್ರೆ 1.5 ವರ್ಷ ಬೇಕು. ಎಲ್ಲ ಪಂಚಾಯತಿನೂ ನಾವು ಈ ಥರ ಕವರ್ ಮಾಡಬೇಕು ಅಂದರೆ. ಬಟ್ ಈಗ ಏನು ಮಾಡ್ತಾ ಇದ್ದೀವಿ ಅಂದರೆ, ಈಗ ಪ್ರತಿ ಪಂಚಾಯತಿಲೂ ಪ್ಯಾಟರ್ನ್ ನೋಡ್ತಾ ಇದ್ದೀವಿ. ಆಶ್ರಯ ಮನೆ ಸಮಸ್ಯೆ ಪ್ರತಿ ಪಂಚಾಯತಿಲೂ ಇದೆ, ಈ ಸ್ವತ್ತಿನ ಸಮಸ್ಯೆ ಪ್ರತಿ ಪಂಚಾಯತಿಲೂ ಇದೆ. ಈಗ ನಾವೇನು ಮಾಡ್ತಾ ಇದ್ದೀವಿ, ಅದಕ್ಕೆ ಸೊಲ್ಯೂಷನ್ನ ಹುಡುಕಬಿಟ್ಟಿದ್ದೀವಿ. ಈಗ ಮುಂಚೆ ಆದರೆ 2 ದಿನ 3 ದಿನ ಕುತ್ಕೋಬೇಕಾಯ್ತು ಒಂದು ಪರ್ಟಿಕ್ಯುಲರ್ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ. ಇವಾಗ ಏನಾಯ್ತು, ಅದು ಗೊತ್ತು ನಮಗೆ, ಸೊಲ್ಯೂಷನ್ ಏನೈತೆ ಅಂತ ಹೇಳ್ತೀವಿ, ಟಕಾರನೇ ಮುಂದಕ್ಕೆ ಹೋಗ್ತಾ ಇರ್ತೀವಿ. ಸೊ ಈಗ ಫಸ್ಟು 2 ವಾರ ಮಾಡಿದ್ವಿ,
ಆಮೇಲೆ ಒಂದು ವಾರ ಅಂತ ಶುರು ಮಾಡಿದ್ವಿ, 8, 9, 10 ದಿನ ಆಯಿತು. ನನಗನ್ಸೋ ಪ್ರಕಾರ ಒಂದು ಸ್ವಲ್ಪ ಈಗ ಏನು ಮಾಡ್ತೀವಿ, ಪ್ರೀ ವರ್ಕ್ ಮಾಡ್ತಾಯಿದ್ದೀವಿ. ಮೊದಲೇ ನಾವು ಇಲ್ಲಿಗೆ ಬರೋಕ್ಕೆ ಮುಂಚೆನೇ 15 ದಿವಸ ಒಂದು ವಾರಕ್ಕೆ ಮುಂಚೆನೇ ಇಲ್ಲಿ ಸರ್ವೆ ಮಾಡೋಕ್ಕೆ ಶುರು ಮಾಡ್ತಾಯಿದ್ದೀವಿ. ಇಲ್ಲಿ ಬಂದು ಏನಿದ್ರು ನಾವು ಡೆಲಿವರ್ ಮಾಡಬೇಕು. ಸೊ ಈ ಥರ ಬದಲಾವಣೆ ಫಾಸ್ಟಾಗಿ ಆಗೋಕ್ಕೆ ಮತ್ತು ಡಿಜಿಟೈಸ್ ಮಾಡ್ತಾಯಿದ್ದೀವಿ. ಈಗ ನೀವು ಸರ್ವೆ ನೋಡಿದ್ರಲ್ಲ, ಈ ಸರ್ವೆ ಫಾರ್ಮ್ನ ನಾವು ಒಂದು ಅಪ್ಲಿಕೇಶನ್ ಡೆವಲಪ್ ಮಾಡಿದ್ದೀವಿ ಈಗ. ಓಕೆ. ಪ್ರತಿ ಮನೆಯಲ್ಲೂ ಅವರವರೇ ಸರ್ವೆ ಅವರೇ ಆ್ಯಪಲ್ ಫಿಲ್ ಮಾಡಿದ್ರೆ ನಮಗೆ ಆ ಇನ್ಫಾರ್ಮೇಷನ್ ಸಿಗುತ್ತೆ. ಓಕೆ. ಸೊ ಅದ್ರ ಪ್ರಕಾರ ನಾವು ಸೊಲ್ಯೂಷನ್ನ ಹುಡುಕ್ತಾ ಹೋಗ್ಬೋದು. ಸೊ ಒಂದೊಂದು ಇಂಪ್ರೂವ್ ಮಾಡ್ತಾ ಇದ್ದೀವಿ. ಸೊ ಸ್ವಲ್ಪ ಫಾಸ್ಟಾಗಿ ಮಾಡೋಕ್ಕೆ. ಎಸ್, ನಾನು ಬೇರೆ ಶಾಸಕರನ್ನ ಕೇಳಿದ್ರೆ ನಿಮ್ಮನ್ನು ಪ್ರಶ್ನೆ ಮಾಡೋಂಗಿಲ್ಲ. ಶಾಸಕರೇ, ನಿಮ್ಮ ಕನಸೇನು ಅಂತ ಈಗಾಗಲೇ ದೊಡ್ಡ ಕನಸಿದು ಜಾರಿ ಮಾಡೋಕೆ ಕೊಟ್ಟಿದ್ದೀರಿ. MLA ಆಗಕ್ಕೆ ಮುಂಚೆ ನಾನು ನಿಮ್ಮನ್ನು ಇಂಟರ್ವ್ಯೂ ಮಾಡಿದ್ದೆ ಸ್ಟುಡಿಯೋದಲ್ಲಿ. ಆಗ ಹೇಳಿದ್ರಿ, ಮೊದಲು ಮದುವೆ ಮಾಡೋದು ಕಷ್ಟ ಆಗಿತ್ತು, ಮನೆ ಕಟ್ಟೋದು ಕಷ್ಟ ಆಗಿತ್ತು. ಇವತ್ತು ಖಾಸಗಿ ಶಾಲೆಯಲ್ಲಿ ಓದಿಸೋದು ಕಷ್ಟ ಆಗಿದೆ, ಖಾಸಗಿ ಆಸ್ಪತ್ರೆಗೆ ಹೋಗೋದು ಕಷ್ಟ ಆಗಿದೆ. ಯಾಕೆಂದರೆ ಎಷ್ಟಾಗ್ಬಿಡುತ್ತೋ ಬಿಲ್ಲು ಅನ್ನೋ ಭಯ, ಎಷ್ಟಾಗುತ್ತೋ ಫೀಸ್ ಅನ್ನೋ ಭಯ ಪೇರೆಂಟ್ಸ್ಗಳಿಗೆ ಮತ್ತು ದೊಡ್ಡವ್ರಿಗೆ. ನೀವು ಶಾಲೆಗಳ ಬಗ್ಗೆ ಮಾತನಾಡಿದ್ರಿ ಅವತ್ತು ನನ್ನ ಮುಂದೆ. ಸೊ ಹೆಲ್ತ್ ಮತ್ತು ಎಜುಕೇಷನ್ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅನ್ಕೊಂಡಿದ್ದೀರಿ? ಸೊ ಏನಾಗಿದೆ? ಒಳ್ಳೆಯದು ಕೆಲಸ ಕೇಳಿದ್ದು. ಈಗ ಒಟ್ಟು 6 ಪಂಚಾಯತಿ ತಗೊಂಡಿದ್ದೀವಿ. 6 ಪಂಚಾಯತಿಯಲ್ಲಿ ನಮ್ಮ ಊರು ಕ್ಯಾತ್ನಹಳ್ಳಿಯಲ್ಲಿ ನಮ್ಮ ಮೊದಲನೇ ಪಂಚಾಯತಿ ತಗೊಂಡು ಇವತ್ತು ಇರೋ ಶಾಲೆನ ಹೊಡೆದಾಕಕ್ಕೆ ಹರಾಜ್ಗೆ ಹೋಗಿದ್ದೀವಿ. ಓಕೆ. ಕಂಪ್ಲೀಟ್ ಆಗಿ ಡೆಮಾಲಿಷ್ ಮಾಡಿ ಅಲ್ಲಿ 600ರಿಂದ 800 ಮಕ್ಕಳನ್ನ ಸೇರ್ಸಕ್ಕೋಸ್ಕರ ಈಗ ಎಷ್ಟು ಜನ ಮಕ್ಕಳಿದ್ದಾರೆ? 60ರಿಂದ 70 ಜನ ಇನ್ನು 10 times ಜಾಸ್ತಿ ನಮ್ಮೂರಲ್ಲಿ ಇದ್ದಾರೆ. ಹೊರಗಡೆ ಹೋಗ್ತಿದ್ದಾರೆ. ನಮ್ಮೂರಿಗೆ ಅದ್ರಲ್ಲೂ ಹೇಳ್ತೀನಿ, ನನ್ನ ಗುರಿ ಇರೋದು ನಮ್ಮೂರಿಗೆ ಒಂದು ಪ್ರೈವೇಟ್ ಬಸ್ ಬರಬಾರ್ದು. 15 ಪ್ರೈವೇಟ್ ಬಸ್ ಬೆಳಿಗ್ಗೆ ಎದ್ದ ತಕ್ಷಣ ಬರ್ತವೆ ನಮ್ಮೂರಿಗೆ. ಅಲ್ಲಿರೋ ಮಕ್ಕಳು ಅಲ್ಲಿ ಅಂದರೆ ಎಲ್ಲಾದ್ರಲ್ಲೂ ಈಗ ಪೇರೆಂಟ್ಸ್ ತಪ್ಪಲ್ಲ. ನಾನೇ ಆದ್ರೂ ನನ್ನ ಮಕ್ಕಳನ್ನ ಒಳ್ಳೆ ಶಿಕ್ಷಣ ಸರ್ಕಾರಿ ಶಾಲೆ ಸಿಕ್ಕಿರೋ ನಾವೇ ಕಳಿಸಿದ್ವಿ. ನಾವು ಆ ಲೆವೆಲ್ಗೆ ಇನ್ಫ್ರಾಸ್ಟ್ರಕ್ಚರು ಕೊಡಬೇಕು, ಟೀಚಿಂಗು ಕೊಡಬೇಕು, ಎಲ್ಲ ಕೊಟ್ಟರೆ ಬರ್ತಾರೆ. ಸೊ ಮೊದಲನೇದಾಗಿ ಆ ಶಾಲೆ ಕಟ್ಟಕ್ಕೆ ಈಗ ಅಪ್ರೂವಲ್ ಮಾಡಿ ಪ್ಲ್ಯಾನ್ ಎಲ್ಲ ಆಗಿದೆ. ಇದನ್ನೆಲ್ಲ ಯಾವ ಥರ ಮಾಡಿಸ್ಬೇಕನ್ನೋದನ್ನೇ ಇಷ್ಟು ದಿನ ನಾವು ಹೊಡೆದಾಡಿದ್ದೀವಿ. ಅದ್ರ ಜೊತೆಗೆ ಏನು ಮಾಡಿದ್ವಿ, ಇನ್ನು 5 ಪಂಚಾಯತಿ, ಒಂದು ಪ್ಲಸ್ ಇನ್ನು 5, ಒಟ್ಟು ಒಂದೊಂದು ಹೋಬಳಿಗೆ ಒಂದೊಂದು ತಗೊಂಡಿದ್ದೀವಿ. ತಗೊಂಡು ಅಲ್ಲಿ ಕಟ್ತಾ ಇದ್ದೀವಿ. ಈಗ ಕಟ್ಟಕ್ಕೆ ಎಲ್ಲ ಈಗ ಜಾಗ ಇಲ್ಲ, ಇಷ್ಟೊಂದು ಕಡೆ ಜಾಗ 10th ಸ್ಟ್ಯಾಂಡರ್ಡ್ ತನಕ. ಸೊ ಅದಾದಮೇಲೆ ಬೇರೆದನ್ನು ನೋಡ್ತೀವಿ. ಫಸ್ಟು ಇದನ್ನು ಕನ್ಸಾಲಿಡೇಟ್ ಮಾಡಿ ಎಲ್ಲೆಲ್ಲಿ ಮೇಜರಾಗಿ ಇಶ್ಯೂಸ್ ಇದೆ ಅಲ್ಲಿ ಮಾಡಬೇಕಂತ ಈಗ ಶುರು ಮಾಡಿದ್ದೀವಿ. ಎಜುಕೇಷನ್ ಆಯಿತು, ಹೆಲ್ತ್ ಕೇರ್ ರಿಲೇಟೆಡ್ ಈಗ 10 ಬೆಡ್ ICU ಅಂತ ನೀವು ಕೇಳಿದ್ದೀರಿ ಅನಿಸ್ತದೆ. ಅದನ್ನು ನಮ್ಮ ಪಾಂಡುಪುರಕ್ಕೆ ಮಾಡಿಸ್ತಾ ಇದ್ದೀವಿ. ಅದಾದಮೇಲೆ ಈ ಪೂರ್ತಿ ಈ ಮೊಬೈಲ್ ಆ್ಯಂಬುಲೆನ್ಸ್ ಅಂತ, ಇದು ಮೋಟರ್ ಸೈಕಲ್ ಆ್ಯಂಬುಲೆನ್ಸ್ ಅಂತ ಮಾನ್ಯ UT ಖಾದರ್ ಅವರು ಹಿಂದೆ ಹೆಲ್ತ್ ಮಿನಿಸ್ಟರ್ ಆಗಿದ್ದ ಮಾಡಿದರು. ಅದನ್ನು ಇಲ್ಲಿ ಮಾಡಿಸ್ಬೇಕು ಅಂತ ಪ್ರತಿ ಪಂಚಾಯತಿಗೂ ಒಂದು ಆ್ಯಡ್ ಆನ್ ಕೊಡಿಸ್ಬೇಕು ಅಂತ ಕಾಲೇಜ್ ಅವ್ರಿಗೆ ಮೈಸೂರಲ್ಲಿರೋ ಇಂಜಿನಿಯರಿಂಗ್ ಕಾಲೇಜ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ ಹೇಳಿ ಡಿಸೈನ್ ಮಾಡಿಸ್ತಾ ಇದ್ದೀವಿ, ಯಾವ ಥರ ಇರಬೇಕು ಅಂತ ರೋಬಸ್ಟಾಗಿ. ಸೊ ಮೇಜರ್ ಆಗಿರೋಂಥದ್ದು ನಾವೀಗ ಆಸ್ಪತ್ರೆಯಲ್ಲಿ ಏನು ಮಾಡೋಕ್ಕೆ ಹೇಳಿದ್ದೀವಿ, ಟ್ರ್ಯಾಕ್ ಮಾಡ್ತಾಯಿದ್ದೀವಿ. ಎಷ್ಟು ಜನ ಬಂದರು, ಎಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋದರು, ರೆಫರ್ ಮಾಡಿದ್ರಿ ನೀವು, ಎಷ್ಟು ಜನ ಕ್ಯೂರ್ ಆದರು. ಈ ಡೇಟಾ ಸಿಕ್ಕಿದ್ರೆ ನಮಗೆ ಏನು ಕುಂದು ಕೊರತೆ ಇದೆ ಅದ್ರ ಬಗ್ಗೆ ಅಡ್ರೆಸ್ ಮಾಡೋಕ್ಕೋಸ್ಕರ ನಾವು ಇಲ್ಲೇ ಎಲ್ಲೋದ್ರೂ ನಾವು ಡೇಟಾ ಕಲೆಕ್ಟ್ ಮಾಡ್ತಾಯಿದ್ವಿ. ಯಾವ ಡಿಪಾರ್ಟ್ಮೆಂಟ್ಗೆ ಹೋದ್ರು, ಎಷ್ಟು ಜನ ಬಂದರು, ಏನಾಯಿತು, ಏನು ಮಾಡಿದ್ರಿ, ಎಲ್ಲನೂ ಅದೇ ಕೇಳ್ತಾರೆ. ನಾನು ಅದು ಕೇಳಿದ್ರೆ ನಾವು ಸರ್ಕಾರಕ್ಕೂ ಹೇಳ್ಬೋದು, ನೋಡಪ್ಪ ನಮ್ಗೆ ಇಷ್ಟು ಜನ ಬರ್ತಾರೆ, ಇಂಥ ಸಮಸ್ಯೆ ಇದ್ರೆ ಇಷ್ಟು ಜನ ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ, ಇವ್ರು ನಿಲ್ಲಿಸ್ಬೇಕು ಅಂತ 50% ನಿಲ್ಲಿಸಿದ್ರು ನಮ್ಗೆ ಇಷ್ಟು ಜನ ಇಷ್ಟು ಕಾಸು ಉಳಿಸ್ದಂಗೆ ಆಯ್ತದೆ. ಅದಕ್ಕೋಸ್ಕರ ಅಡಿಷ್ನಲಿ ನಮ್ಗೆ ಅಪ್ಗ್ರೇಡ್ ಮಾಡಿಕೊಡಿ ಅಥವಾ ಅಡಿಷ್ನಲ್ ಡಾಕ್ಟರ್ಸ್ ಕೊಡಿ ಅಥವಾ ಈ ಥರದ್ದನ್ನೆಲ್ಲ ಮಾಡ್ತಾಯಿದ್ವಿ. ಎಸ್, ಮೊದಲ ಬಾರಿಯ ಶಾಸಕ ಈಸಿ ಟಾಸ್ಕ್ ಅಲ್ಲ ಇಷ್ಟೆಲ್ಲ ನಿಭಾಯಿಸೋದು, ಒತ್ತಡ ನಿಭಾಯಿಸೋದು. ನೀವು ಆಗಲೇ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅವ್ರಿಗೆ ಒತ್ತಡ ಹೇಳಿದ್ರಿ. ಒಬ್ಬ ಶಾಸಕನ ದಿನನಿತ್ಯ 100,000 ಕಾಲ್ ಬರುವಂಥ ಸನ್ನಿವೇಶಗಳು. ಈ ಒತ್ತಡವನ್ನು ಹೇಗೆ ನಿಭಾಯಿಸ್ತಿದ್ದೀರಿ ಅಂತ? ಇದು ಇನ್ನೂ ನಂಗೆ ಅರ್ಥ ಆಗಬೇಕಾಗಿರೋದು ಇನ್ನೂ ಬೇಜಾನಿದೆ. ಹೌದಾ? ಇನ್ನೂ ಈಗ ನನಗೆ ಅಷ್ಟು ಅರ್ಥ ಆಗೈತೆ, ಅಷ್ಟಕ್ಕೆ ಒಯ್ತಾ ಇನ್ನೂ ಇಂಪ್ರೂವ್ ಮಾಡ್ತಾ ಇದ್ದೀವಿ. ಒತ್ತಡ ಅಂತೂ ಸುಮಾರು ಇದ್ದಿದ್ದೆ. ಬಟ್ ಏನಾದರೂ ಇನ್ನೊಂದು ಸ್ವಲ್ಪ ಫಾಸ್ಟಾಗಿ ಆಗ್ಬಿಟ್ರೆ ಎಲ್ಲ ಕೆಲಸ ಚೆನ್ನಾಗಿರ್ತದೆ. ಅದು ಸ್ವಲ್ಪ ಕಷ್ಟ. ನನಗೆ ಸರ್ ಟೆಕ್ ಮಾಸ್ಟರ್ ನೀವು, ಸಂಸ್ಥೆ ಕಟ್ಟು ಯಶಸ್ವಿಯಾಗಿ ನಡೆಸೋರು,
ಸಂಸ್ಥೆ ನಡೆಸೋದಕ್ಕೂ ಈ ರಾಜಕಾರಣ ರಾಜಕಾರಣ ಅಂತ ಕರೆಯಲ್ಲ, ನಿಮ್ಮ ವಿಷಯದಲ್ಲಿ ನಾನು ರಾಜಕಾರಣ ಅಂತ ಕರೆಯಲ್ಲ, ಒಬ್ಬ ಶಾಸಕನ ಕೆಲಸ ಮಾಡೋದಕ್ಕೂ ಏನು ವ್ಯತ್ಯಾಸ, ಏನು ಅನಿಸ್ತದೆ ನಿಮ್ಗೆ ವ್ಯತ್ಯಾಸ ಅಲ್ಲಿಗೂ ಮತ್ತೆ ಇಲ್ಲಿಗೂ? ನಿಮ್ಮ ಕಂಪ್ನಿ ತರ ರನ್ ಮಾಡ್ತಿದ್ದೀರಾ? ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ವಿ, ಇಲ್ಲೂ ಪ್ರಾಬ್ಲಮ್ಸ್ ಸಾಲ್ವ್ ಮಾಡ್ತಾ ಇದೀವಿ. ಓಕೆ. ಅಲ್ಲೂ ಸೇಮ್ ಏನಿಲ್ಲ, ಅಲ್ಲಿ ಏನಂದ್ರೆ ಸ್ಟ್ರಕ್ಚರ್ಡ್ ಆಗಿ ಇರ್ತಾ ಇತ್ತು, ಹಿಂಗೆ ರನ್ ಮಾಡಬೇಕು ಅಂತ ಇತ್ತು, ಪ್ರಾಸೆಸ್ಗಳಿತ್ತು. ಇಲ್ಲಿ ಸ್ವಲ್ಪ ಪ್ರಾಸೆಸ್ನ ತರಕ್ಕೆ ಹೊಡೆದಾಡ್ತಾ ಇದ್ದೀವಿ. ಐ ಥಿಂಕ್ ಸ್ಲೋಲಿ ನಾವು ಅದಕ್ಕೂ ಇದಕ್ಕೂ ಅಜಗಜಾಂತರ ಡಿಫ್ರೆನ್ಸ್ ಇಲ್ಲ. ಬಟ್ ಏನಂದರೆ ಸ್ಕೇಲ್ ಡಿಫ್ರೆಂಟು, ಅಂದರೆ ಅಲ್ಲಿ 100 ಜನ 1,00,000 ಜನ ಇರ್ತಾರೆ, ಆ ಥರ ಸ್ಕೇಲ್ ಡಿಫ್ರೆಂಟ್ ಆಗಿರ್ತದೆ. ಬಟ್ ಅಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೀವಿ, ಇಲ್ಲೂ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾಯಿದ್ದೀವಿ ಅಷ್ಟೇ. ನಾ ಆಗಲೇ ಹೇಳಿದ್ನಲ್ಲ, ನೀವು ಇದಿಷ್ಟು 4ನೇ ಪಂಚಾಯಿತಿ ಇಡೀ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ ಒಂದು ರೌಂಡ್ ಇದನ್ನು ಮುಗಿಸ್ಕೊಂಡು ಬಂದರೆ ಜನಗಳು ಭಾಳ ಖುಷಿಯಾಗಿರ್ತಾರೆ. ಅವರ ಮನೆ ಸಮಸ್ಯೆ, ಊರ ಸಮಸ್ಯೆ, ಕೇರಿಸ್ ಎಲ್ಲ ಸಮಸ್ಯೆಗಳು ಕೂಡ ಈ ವ್ಯವಸ್ಥೆಯಲ್ಲಿ ಪರಿಹಾರ ಆಗುತ್ತೆ. ಜೊತೆಗೆ ಆಗಲೇ ಹೇಳಿದೆ, ಶಾಲೆ ವಿಷಯ ಮತ್ತು ಆರೋಗ್ಯದ ವಿಷಯದಲ್ಲಿ ಆಗಲೇ ನಿಮ್ಗೆ ವಿಷನ್ ಇದೆ, ಅದನ್ನು ಜಾರಿ ಮಾಡೋಕೆ ಕೊಟ್ಟಿದ್ದೀರಿ. ಇಷ್ಟಾಗಿ ಕೂಡ ಈ ಪ್ರಶ್ನೆನ ನಾನು ಕೇಳಲೇಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ, ಆದರೂ ಕೇಳ್ತೀನಿ. ಇದನ್ನ ಬಿಟ್ಟು ಇನ್ನೇನಾರು ಇದೆಯಾ ನಮ್ಮ ಕ್ಷೇತ್ರಕ್ಕೆ ಏನಾರು ಬೇಕು ಅಂತ ಹೇಳೋದಾದರೆ? ಇದೆ, ಇನ್ನೂ ಸುಮಾರಿದೆ. ಈಗ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಬೇಕು. ಮೈನ್ ನಾವು ಜನರು ನಮ್ಮೂರಲ್ಲೇ 400-500 ಜನ ಹುಡುಗರು BA BSc BCom ಓದಿ ಇದ್ದಾರೆ. ಅವ್ರನ್ನೆಲ್ಲ ಬ್ಯುಸಿ ಆಗದೆ ಅವ್ರಿಗೆ ಇಡದೇ ಇದ್ದರೆ ಅವ್ರಿಗೆ ಕೆಟ್ಟ ಚಟಗಳಿಗೆ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ತಡೆಯೋಕ್ಕೆ ನಾವುಗಳು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಗಳನ್ನ ಹುಟ್ಟಾಕ್ಲೇಬೇಕು. ನಾವು 400 ಜನಕ್ಕೆ ಆ ಥರ ಅವಕಾಶ ಮಾಡಿದ್ರೆ ಅವ್ರೊಂದು 4,000ದಿಂದ 40,000 ಜನ ಕೆಲಸ ಕೊಡೋ ಕೆಪಾಸಿಟಿ ಬರುತ್ತೆ. ಅಂದರೆ ಆ ಥರ. ಸೊ ಒಂದೊಂದಾಗಿ ಸಣ್ಣದಾಗಿ ಅದನ್ನು ಹುಟ್ಟಾಕ್ಬೇಕು. ಅದನ್ನ ಬಗ್ಗೆನೂ ಈಗ ಯೋಚನೆ ಮಾಡಿ ಯಾವ ಥರ ಮಾಡಬೇಕು ಅಂತ ಅದನ್ನು ಒಂದು ಈಗ ಮಾರ್ಕೆಟ್ನ ಡೈರೆಕ್ಟಾಗಿ ಕನೆಕ್ಟ್ ಮಾಡಬೇಕು. ಅದಕ್ಕೆ ಯಾವ ಥರ ಮಾಡಬೇಕು. ಈಗ ONDC ಅಂತ ನಿಮಗೆ ಗೊತ್ತಿರೋದು, ಸೆಂಟ್ರಲ್ ಗೌರ್ಮೆಂಟ್ ಅವರು ಇ-ಕಾಮರ್ಸ್ ಪ್ಲ್ಯಾಟ್ಫಾರ್ಮ್ ಬಿಟ್ಟಿದ್ದಾರೆ. ಸೊ ಪೊಟೆನ್ಷಿಯಲಿ ಇಲ್ಲಿ ಒಂದು ಸಂಸ್ಥೆಗಳನ್ನ FPOಗಳನ್ನ ಮಾಡಿ FPOಗಳನ್ನ ಅಲ್ಲಿ ಕನೆಕ್ಟ್ ಮಾಡಬೇಕಾ, ಬಲ್ಕ್ ಸೆಲ್ಲಿಂಗಿಗೆ ಬಲ್ಕ್ ಬಯರ್ಸ್ನ ಅಲ್ಲಿ ಹುಡುಕ್ಬೋದು. ಈ ಥರದ್ದೆಲ್ಲ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೂ ಸುಮಾರು ಈ ಥರದ್ದು ಪ್ರಾಜೆಕ್ಟ್ಗಳ ಟೆಸ್ಟಿಂಗ್ಗಳು ನಡೀತೈತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಸರ್ಕಾರ ಸಪೋರ್ಟ್ ಮಾಡ್ತಿದೆಯಾ? ಎಲ್ಲರೂ ಸಪೋರ್ಟ್ ಮಾಡ್ತಾಯಿದ್ದಾರೆ. ಎಲ್ಲರೂ ಏನು ಬೇಕೀಗ ಸರ್ವೇರ್ ಅಡಿಷ್ನಲ್ ಬೇಕು ಅಂತ ಹೇಳಿದ್ವಿ, ಮನೆಯ ಸಚಿವರನ್ನ ಕೇಳಿದ್ವಿ. ಅಡಿಷ್ನಲ್ ಇಮಿಡಿಯೇಟಾಗಿ ಕೃಷ್ಣ ಬೈರೇಗೌಡರನ್ನ ಅವರು DDLRಗೆ ಹೇಳಿ ಸರ್ವೇಯರ್ಸ್ನ ಕೊಡಿಸಿದ್ದಾರೆ. ಈ ಥರ ಎಲ್ಲ ಸಚಿವರುಗಳು ನಮ್ಗೇನು ಕೇಳಿದ್ರು ಇಲ್ಲಿ ಸಪೋರ್ಟ್ ಮಾಡ್ತಿದ್ದಾರೆ. ಓಕೆ, ಭಾಳ ಖುಷಿಯಾದಂಥ ಸಂದರ್ಶನ. ಯಾಕೆ ಅಂತಂದರೆ ನಾನು ಆಗಲೇ ಹೇಳಿದೆ, ಮೊದಲು ಕೂಡ ಅದನ್ನು ಹೇಳಿದೆ, ಜನಗಳ ಭಾವನೆಯಲ್ಲಿದೆ. ನಮ್ಮ MLA ಅಪೋಸಿಷನ್ ಪಾರ್ಟಿ ಇದ್ದಾರೆ ಅಂದರೆ ಪಾಪ ಅವರನ್ನೇ ಕೆಲಸ ಮಾಡೋಕ್ಕಾಗಲ್ಲ ಅಂತ ಬಿಟ್ಬಿಡ್ತಾರೆ. ಆಡಳಿತ ಪಕ್ಷದಲ್ಲಿದ್ದರೆ ಪಾಪ ನಮ್ಮ ಹೆಂಗೆ ಅಂದರೆ ಅವರೇ ಡಿಸೈಡ್ ಮಾಡಿಬಿಡ್ತಾರೆ. ಜನ ಗ್ಯಾರಂಟಿ ಕೊಡ್ದವ್ರು ಅಲ್ಲೇ ಒದ್ದಾಡ್ತಾರಪ್ಪ, ಇನ್ನೇನು ಕೇಳೋದು ಬೇಡ, ಸುಮ್ಮನೆ ಹೋದ್ರೆ ಸಾಕು ಅಂತ ಜನ ಡಿಸೈಡ್ ಮಾಡ್ಕೊಂಡು ಆಗ್ಬಿಟ್ಟಿದೆ. ಅದನ್ನ ಮೀರಿ ಹಿಂಗೂ ಕೆಲಸ ಮಾಡ್ಬೋದು ಅಂತ ತೋರಿಸಿದ್ರಿ. ಬಟ್ ಜನಕ್ಕೆ ಏನು ಹೇಳ್ತೀರಿ, ಮೇಲ್ಕೋಟೆ ಜನಕ್ಕೆ ತಾವು? ಹೇಳೋದಿಷ್ಟೇ, ಸ್ವಲ್ಪ ತಾಳ್ಮೆ ಇಟ್ಕೊಳ್ಳಿ. ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಕೆಲಸ ಮಾಡ್ತಾ ಇದ್ದೀವಿ ಹಿಂದ್ಗಡೆ. ಅದನ್ನೆಲ್ಲ ಈಗಲೇ ನಿಮ್ಮ ಮುಂದೆ ಹೇಳೋದು ಇನ್ನೂ ಸುಮಾರು ಕೆಲಸಗಳು ನಡೀತಾ ಇದೆ. ಅದನ್ನೆಲ್ಲ ಕಾರ್ಯರೂಪಕ್ಕೆ ತರಬೇಕು. ಎಲ್ಲ ವಿವಿಧ ಸಂಸ್ಥೆಗಳು ದೇಶಾದ್ಯಂತ ಸುಮಾರು ಸಂಸ್ಥೆಗಳ ಜೊತೆ ಕೆಲಸ ಮಾಡ್ತಾಯಿದ್ದೀವಿ. ಅವರೆಲ್ಲ ಬಂದು ಇಲ್ಲಿ ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ರೆಡಿಯಾಗಿದ್ದಾರೆ. ಸುಮಾರು ಸಂಸ್ಥೆಗಳು ಬಂದು ಕೆಲಸ ಮಾಡ್ತಾರೆ. ಸ್ವಲ್ಪ ಕಾಲಾವಕಾಶ ಕೊಡಿ. ಇನ್ನೊಂದು ವರ್ಷ 1.5 ವರ್ಷ ಅಷ್ಟು ನೀವು ಅಷ್ಟೊತ್ತಿಗೆ ಇವಾಗಲೇ ಗೊತ್ತಾಗುತ್ತೆ. ಇನ್ನು 6 ತಿಂಗಳು 1 ವರ್ಷದೊಳಗಡೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಕೆಲಸಗಳು ಎಲ್ಲೆಲ್ಲಿ ಪರಿಣಾಮ ಬೀಳ್ತಾಯಿದೆ ಅಂತ. ಪ್ರತಿಯೊಬ್ಬರಿಗೂ ಪ್ರತಿ ಮನೆಗೂ ಕೆಲಸಗಳು ಈ ಕೆಲಸ ಮಾಡಿಕೊಡ್ಬೇಕು, ಅದನ್ನು ತಲುಪಿಸ್ಬೇಕು ಅನ್ನೋದು ಒಂದೇ ಗುರಿ ಇಟ್ಕೊಂಡು ಈ ಕೆಲಸಗಳು ಮಾಡ್ತಾಯಿದ್ದೀವಿ. ರಸ್ತೆ, ಮೋರಿ ಇವೆಲ್ಲ ನಿಮ್ಗೆ ಗೊತ್ತಿರೋಂಗೆ ಸರ್ಕಾರದಿಂದ ಅನುದಾನಗಳು ಬರ್ತಾ ಇದ್ದಂಗೆ ಮಾಡ್ತಾ ಇರ್ತೀವಿ. ಅದು ಒಂದು ಕಡೆ ಇಟ್ಬಿಟ್ಟು ಬೇರೆ ನೀರಾವರಿ ಸಮಸ್ಯೆ ಇರ್ಬೋದು, ಅದನ್ನ ಯಾವ ಥರ ಪರಿಶೀಲನೆ ಮಾಡಬೇಕು ಇವೆಲ್ಲ. ಮೇಲ್ಕೋಟೆ ಅಂಚಲಿದೆ KRS, ಆದರೆ ಮೇಲ್ಕೋಟೆ ನೀರಿನ ಸಮಸ್ಯೆ ಭಾಳ ಇದೆ ಸಮಸ್ಯೆ. ಆ ವಿಷಯದಲ್ಲಿ ಏನಾದರೂ ಅದ್ರ ಬಗ್ಗೆನೂ ಈಗ ಅದಕ್ಕೂ ಒಂದು ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಡೆವಲಪ್ ಮಾಡಿದ್ದೀವಿ. ಸೊ ಅದಕ್ಕೂ ಆಗಲೇ ಪ್ರಪೋಸಲ್ಗಳನ್ನ ಕೊಟ್ಟಿದ್ದೀವಿ. ಏನಂದರೆ ಮೇಜರ್ ಇಶ್ಯೂ ಏನಾಗ್ತದೆ ಇಲ್ಲಿ ಅಂದರೆ ಡಿಪಾರ್ಟ್ಮೆಂಟ್ಸು ಅವ್ರ ಡಿಪಾರ್ಟ್ಮೆಂಟ್ ಮಾತ್ರ ಫೋಕಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ ಈಗ ನೀರಾವರಿ ಡಿಪಾರ್ಟ್ಮೆಂಟ್, ನೀರಾವರಿಯಲ್ಲಿ ಇಲ್ಲಿ ನಮ್ಮ VC ಇದೆ, ಹೇಮಾವತಿ ಇದೆ,
ಏನು ZP ನೀರಾವರಿ ಇದೆ, ಮೈನರ್ ಇರಿಗೇಷನ್ ಇದೆ, ಎಲ್ಲರೂ ಕೂತ್ಕೊಂಡು ನೀರಾವರಿ ಸಮಸ್ಯೆ ಸಾಲ್ವ್ ಮಾಡಬೇಕು. ಅವ್ರದ್ದು ಫೋಕಸ್ ಏನು, ಬರೀ ಅವ್ರ ಡಿಪಾರ್ಟ್ಮೆಂಟ್ ಮಾಡ್ತೀವಿ. ಸೊ ಈಗ ನಾವು ಏನು ಮಾಡ್ತೀವಿ, ಎಲ್ಲರೂ ಕೂತ್ಕೊಳ್ಳಿ ಕಾಂಪ್ರಹೆನ್ಸಿವ್ ಆಗಿ ನಮ್ಮ ಕ್ಷೇತ್ರಕ್ಕೆ ಏನು ನೀರು ಸಮಸ್ಯೆ ಇದೆ, ಎಲ್ಲೆಲ್ಲಿ ಏನೇನಿದೆ, ಈ ಥರ ಪ್ಲ್ಯಾನ್ ಮಾಡಿ ಮಾಡ್ತಾಯಿದ್ದೀವಿ ಅದನ್ನ. ಅಂದರೆ ಇಲ್ಲಿ ಕಮ್ಯುನಿಕೇಷನ್ ಇಂಪಾರ್ಟೆಂಟ್ ಅನಿಸ್ತೈತೆ ನನಗೆ ಎಲ್ಲ ಡಿಪಾರ್ಟ್ಮೆಂಟ್ಗಳು ನೋಡಿದಾಗ. ಯಾಕಂದರೆ ಅವ್ರುಗಳದ್ದು ತಪ್ಪಲ್ಲ. ಈ ಸಿಸ್ಟಮಲ್ಲಿ ಏನಂದರೆ ಈಗ ನಮ್ಗೆ ಎಷ್ಟು ಅನುದಾನ ಬಂತು, ಇಷ್ಟು ಅನುದಾನ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀವಿ, ಅದಕ್ಕೇನು ಮಾಡಿದ್ವಿ ನಾವುಗಳು ನಮ್ಮ KDP ಮೀಟಿಂಗಲ್ಲಿ ಒಂದು ಸತಿ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರಿಗೂ ನಿಮ್ಮ ಡಿಪಾರ್ಟ್ಮೆಂಟ್ ವಿಷನ್ ಏನು, ಮಿಷನ್ ಏನು, ಅದನ್ನು ಎಕ್ಸ್ಪ್ಲೈನ್ ಮಾಡಿ ಫಸ್ಟು ಅಂತ ಎಲ್ಲರಿಗೂ ಪ್ರೆಸೆಂಟೇಷನ್ ಮಾಡಿಸ್ದೆ. ಟಾಸ್ಕ್ ಅವ್ರಿಗೆ. ಯಾಕೆಂದರೆ ಈಗ ಏನಂದರೆ KDP ಮೀಟಿಂಗಲ್ಲಿ ಯೂಶಲಿ ಒಂದು ಬುಕ್ ಕೊಡ್ತಾರೆ, ಇಷ್ಟು ಬಂತು, ಇಷ್ಟಾಯಿತು, ಅದಲ್ಲೇ ಒಂದು 2-3 ನಂಬರ್ ನೆಕ್ಸ್ಟ್ KDP ಮೀಟಿಂಗ್ ಚೇಂಜ್ ಆಗುತ್ತೆ. ಬಟ್ ಮೇಜರ್ ಇಶ್ಯೂಸ್ ನಾವು ಡಿಸ್ಕಸ್ ಮಾಡೋಕ್ಕಲ್ಲ. ಯಾಕೆಂದ್ರೆ ನಾವು ಮರ್ತೋಗಿದ್ದೀವಿ ನಮ್ಗೇನು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನು ಅಂತ. ಅದು ಯಾರ್ದು ತಪ್ಪಲ್ಲ, ಇದು ಒಂಥರ ಇದು ನಡ್ಕೊಬಂದಿರೋಂಥದ್ದನ್ನು. ಅದು ಗೊತ್ತಾದರೆ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡೋಕೆ ಹೋಗ್ತೀವಿ. ಇಲ್ಲ ಅಂದರೆ ಬರೀ ಗ್ರ್ಯಾಂಟ್ಸು ಡಿಸ್ಟ್ರಿಬ್ಯೂಷನ್ ಮಾಡೋಕೆ ಹೋಗ್ತೀವಿ. ನಾವು ಸಮಸ್ಯೆ ಸಾಲ್ವ್ ಮಾಡಬೇಕಾದ್ರೆ ಮೆನಿ ಡಿಪಾರ್ಟ್ಮೆಂಟ್ಸ್ ಒಟ್ಟಿಗೆ ಬರಬೇಕು. 2-3 ಡಿಪಾರ್ಟ್ಮೆಂಟ್ಗಳು ಒಟ್ಟಿಗೆ ಬಂದರೆ ಕೆಲಸ ಮಾಡಿದ್ರೆ ಮಾತ್ರ ಸಾಲ್ವ್ ಮಾಡೋಕ್ಕಾಗಲ್ಲ. ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಸ್ತಾ ಇದ್ದೀವಿ. ಎಸ್ ವೀಕ್ಷಕರೇ, ಭಾಳ ಖುಷಿ ಆಯ್ತು ನನಗೆ. ನಾನು ಈ ವಿಧಾನಸಭೆ ಚುನಾವಣೆ ಆದಮೇಲೆ 1 ವರ್ಷ ಆದಮೇಲೆ 1 ವರ್ಷ ಆಯಿತು ಶಾಸಕರೇ ಏನು ಮಾಡ್ತಿದ್ರಿ ಅಂತ ಪ್ರಶ್ನೆ ಕೇಳ್ತಿದ್ದೆ. ಆದರೆ ಬಹುತೇಕ ಶಾಸಕರ ಉತ್ತರ ಮಾತ್ರ ಒಂದೇ ಆಗಿತ್ತು. ನಾನಾಗಲೇ ಹೇಳಿದ್ನಲ್ಲ, ಅಪೋಸಿಷನ್ ಅವರು ವಿರೋಧ ಪಕ್ಷದಲ್ಲಿದ್ದೀವಿ ಅಂತ, ಆಡಳಿತ ಪಕ್ಷವರು ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನೋ ಕಾರಣಕ್ಕೆ. ಆದರೆ ಕರ್ನಾಟಕದ ಏಕೈಕ ಶಾಸಕರು ದರ್ಶನ್ ಪುಟ್ಟಣಯ್ಯ ಮಾತ್ರ ವಿಭಿನ್ನವಾದಂಥ ಉತ್ತರ ಕೊಟ್ಟರು, ಆ ಕೆಲಸವನ್ನು ಜಾರಿ ಮಾಡ್ತಿದ್ದಾರೆ. ಅಟ್ಲೀಸ್ಟ್ ಇನ್ನು ಮುಂದೆ ಶಾಸಕರು ಅಂದರೆ ಕೇವಲ ರೋಡು, ಮೋರಿ, ರಸ್ತೆ ಅವು ಇವು ಮಾಡೋದಲ್ಲ, ಅದನ್ನು ಮೀರಿ ಏನು ಮಾಡಬೇಕು ಅನ್ನೋದನ್ನ ಜನಗಳನ್ನ ಸಮಸ್ಯೆ ಕೇಳ್ಕೊಂಡ್ರೆ ಸಾಕು, ಆ ಸೊಲ್ಯೂಷನ್ನ ಹುಡ್ಕೊಂಡು ಹೋದರೆ ಖಂಡಿತ ಪರಿಹಾರ ಸಿಗುತ್ತೆ. ಆಗ ಜನ ಅದನ್ನು ಕೂಡ ಇಷ್ಟಪಡ್ತಾರೆ ಅಂತ. ದರ್ಶನ್ ಪುಟ್ಟಣಯ್ಯವ್ರನ್ನ ಭಾಳ ಬ್ಯುಸಿ, ಜನ ಕೂಡ ಭಾಳ ಚೆನ್ನಾಗಿ ಕಾಯ್ತಿದ್ದಾರೆ. ಅಲ್ಲಿ ಕಾರ್ಯಕ್ರಮದ ನಡುವೆ ನನ್ನ ಜೊತೆ ಮಾತಾಡಲಿಕ್ಕೆ, ಕರ್ನಾಟಕ TV ಜೊತೆ ಮಾತಾಡಲಿಕ್ಕೆ ಟೈಮ್ ಕೊಟ್ಟರು, ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ಜೊತೆಗೆ ಈ ಸಂದರ್ಶನ ನೋಡಿದಂಥ ಒಂದಷ್ಟು ಜನ ಶಾಸಕರಿಗೆ ಐಡಿಯಾ ಬಂದಿರುತ್ತೆ. ಎಸ್, ಕೇವಲ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ, ಅಧಿಕಾರಿಗಳು ಸರಿ ಇಲ್ಲ, ನಾನು ವಿಪಕ್ಷದಲ್ಲಿದ್ದೀನಿ, ಇಲ್ಲ ನಾವು ಇದನ್ನು ಕೊಟ್ಟಿದ್ದೀವಿ ಅಂತ ಬ್ಲೇಮ್ ಮಾಡ್ಕೊಂಡು ಕುತ್ಕೊಂಡ್ರಾಗಲ್ಲ. ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ, ಪರಿಹಾರ ಕಂಡ್ಕೊಂಡ್ರೆ ಖಂಡಿತವಾಗಿ ಪಬ್ಲಿಕ್ಕಿಗೆ ಅನುಕೂಲ ಆಗುತ್ತೆ ಅನ್ನೋ ವಿಷಯವನ್ನು ದರ್ಶನ್ ಪುಟ್ಟಣಯ್ಯನವರು ಈ ಸಂದರ್ಶನ ಮಂದಟ್ ಮಾಡ್ಕೊಂಡಿದೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್, ಭಾಳ ಖುಷಿ ಆಯಿತು. ನಿಮ್ಮ ಕಾರ್ಯ ಹೇಗೆ ಮುಂದುವರಿಲಿ. ತಾವೇನು ಹೇಳ್ತೀರಿ ವೀಕ್ಷಕರ, ಈ ಬಗ್ಗೆ ಕಾಮೆಂಟ್ ಮಾಡಿ. ಇನ್ನೊಂದಷ್ಟು ಕಾರ್ಯಕ್ರಮಗಳು ಇರ್ದಿದೆ, ಅಲ್ಲಿವರು ಕೂಡ ಜೊತೆಲಿರ್ತೀನಿ, ಮತ್ತಷ್ಟು ಕೂಡ ಅಪ್ಡೇಟನ್ನು ಕೊಡ್ತೀನಿ. ನಿಮ್ಮ ಅಭಿಪ್ರಾಯ ಏನು ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ. ಈ ನಮ್ಮ ಶಾಸಕರಿಗೆ ಹಾಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಸರ್ಕಾರಿ ಸೇವೆ ಮನೆ ಬಾಗಿಲಿಗೆ ಅಂತ, ಪಂಚಾಯತಿನ ಅಭಿವೃದ್ಧಿ ಮಾಡಿ ಇಡೀ ನಮ್ಮ ತಾಲೂಕನ್ನ ಒಂದು ಅಭಿವೃದ್ಧಿ ಸ್ಥಾನಕ್ಕೆ ತಂದಿಡಬೇಕು ಅಂತೇಳಿ ಅವರು ತುಂಬ ಶ್ರಮಪಟ್ಟು ಈ ಥರ. ಈಗ ಮನೆ ಶಾಸಕರು ಇಲ್ಲೇ ಇದ್ಕೊಂಡು ಎಲ್ಲ ಕೆಲಸಗಳು ಸುಧಾ ಇಲ್ಲಿ ನಡ್ಕೊಳ್ತಿದೆ. ಆದ್ರಿಂದ ಈ ಕೆಲಸಗಳು ಸುಗಮವಾಗಿ ನಡೀತದೆ ಅಂತೇಳಿ ನಮಗೆ ಒಂದು ಆಶೆ ಇದೆ ಸರ್. 50 ವರ್ಷದಿಂದ ಕೆಲಸ ಆಗ್ತಾನೆ ತಾಲೂಕು ಆಫೀಸ್ ಸುತ್ತಿ ಸತ್ತೋಗಿರೋದಾದ್ರೆ ಜನಸಾಮಾನ್ಯರ ಹತ್ರ ಸುಲಿಗೆ ಮಾಡ್ತಿದ್ರು ಅಧಿಕಾರಿಗಳು. ಇದನ್ನ ಅವರು ತಾವಾಗೆ ಶಾಸಕರಾದ ಮೇಲೆ ಮನಗಂಡು, ರಾಜಕಾರಣ ನಾವು 18 ವರ್ಷದಿಂದ ನೋಡ್ಕೊ ಬಂದಿದ್ದೀವಿ. ಈ ಥರ ವ್ಯಕ್ತಿತ್ವ ಸಿಗೋದು ಭಾಳ ಕಷ್ಟ. ತಾಲೂಕು ಆಫೀಸ್ಗೆ ಇಲ್ಲಿಂದ ಯಾರೋ ಗೊತ್ತಿಲ್ಲದೆ ಇರುವಂಥ ಒಬ್ಬ ಮುಗ್ದೆ ಅಲ್ಲಿ ಬಂದು ನಿಂತ್ಕೊಂಡು ಯಾವ ಅಧಿಕಾರಿ ಏನು ಎತ್ತು ಅನ್ನೋದೊಳಗೇನು ಗೊತ್ತಿರಲ್ಲ. ನಾವು ಸುತ್ತಿ ಅವ್ರ ಕೆಲಸ ಆಯ್ತಾ ಈಗಿಲ್ಲ ಆದರೆ ಯಾರದೇ ಸಮಸ್ಯೆ ಇದ್ರೂ ಅಲ್ಲೇ ನಾನೇ ನಿಂತು ಅಧಿಕಾರಿಗಳನ್ನ ಜೊತೆಗೆ ಹಾಕೊಂಡು ಕೆಲಸ ಮಾಡಲೇಬೇಕು ಅಂತೇಳಿ ಪಣೆ ತೊಟ್ಟು ದಿಟ್ಟ ಹೋರಾಟ ಮಾಡ್ಕೊಂಡು ಇಲ್ಲಿ ಬಂದು ಇವತ್ತು ಈ ಕಾರ್ಯಕರ್ತರಿಗೆ ನೇರವಾಗಿ ಸಿಕ್ಕುವಂತ ಶಾಸಕ ಯಾರು ಇದ್ರೆ ಅದು ದರ್ಶನ್ ಪುಟ್ಟಣ್ಣಯ್ಯ. ಇನ್ನೊಬ್ರು ಲೀಡರ್ ಇಟ್ಕೊಂಡು ಹೋಗ್ಬೇಕಾಗಿಲ್ಲ ಯಾವುದೇ ಕಾರ್ಯಕರ್ತ. ತಾಲೂಕು ಆಫೀಸ್ನೇ ತಂದಿಲ್ಲಿ ಮಡಿಕೊಂಡಂಗೆ ಎಲ್ಲ ಅಧಿಕಾರಿಗಳು ಇಲ್ಲೇ ಸಿಗ್ತಾರಲ್ಲ.